ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಮುಂಗಾರು ಮಳೆ ಆರಂಭಕ್ಕೂ ಮುನ್ನವೇ ರೈತರು ಸಂಕಷ್ಟದಲ್ಲಿದ್ದಾರೆ. ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ರೈತರಿಗೆ. ಇನ್ನು ಮುಂಗಾರು ಮಳೆ ಆರಂಭ ಆಗಿಲ್ಲ, ಆಗಲೇ ಈ ರೀತಿಯ ಸಮಸ್ಯೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ರೈತರಿಗೆ ಸಿಗಬೇಕಾಗಿರುವಂಥ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಇದು ಒಂದು ಭಾಗ. ಮತ್ತೊಂದು ವಿಚಾರ, ಅಲ್ಪ ಸ್ವಲ್ಪ ರಸಗೊಬ್ಬರ ಇದ್ರೂ ಕೂಡ ಅದರ ರೇಟ್ ಈಗ ಗಗನಕ್ಕೆ ಏರಿದೆ. ಜನ ಅಂದರೆ ರೈತರು ಆತಂಕದಲ್ಲಿದ್ದಾರೆ. ಒಂದು ವೇಳೆ ರೈತರಿಗೆ ಸಮಸ್ಯೆ ಆದರೆ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರ ಕೊಡ್ತಾ ಇರುವಂಥ ಕಾರಣ ಏನು ಅಂತ ಹೇಳಿದ್ರೆ, ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದೆ, ಬರಬೇಕಾಗಿರೋದು ಬರ್ತಾ ಇಲ್ಲ ಅನ್ನೋಂಥ ಅವರ ವಾದ ಆಗ್ತಾ ಇದೆ. ಬಟ್ ಇನ್ನೆಷ್ಟು ದಿನಗಳ ಕಾಲ ಈ ರೀತಿ ಯುದ್ಧ ನಡೆಯುತ್ತೆ ಅನ್ನುವಂಥ ಕುತೂಹಲ, ಅದ್ರ ಜೊತೆಗೆ ಆತಂಕವೂ ಕೂಡ ಇದೆ. ಸೊ ಹಂಗಾಗಿ ಇದಕ್ಕೆ ಕಾರಣ ಯಾರು, ಯಾಕೆ ಈ ರೀತಿಯಾಗಿ ಅಂದರೆ ಬೇಡಿಕೆ ತಕ್ಕಂತೆ ಪೂರೈಕೆ ಆಗ್ತಿಲ್ಲ ಅನ್ನೋದು ಒಂದು. ಇರುವಂಥ ರಸಗೊಬ್ಬರ ಗಗನಕ್ಕೆ ಇರ್ತಾ ಇದ್ರೆ ಪರ್ಯಾಯ ವ್ಯವಸ್ಥೆ ಇದೆಯಾ ಇಲ್ಲ, ಇದಕ್ಕೆ ಪರಿಹಾರ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೆ ಇವತ್ತಿನ ವಿಶೇಷ. ಗೊಬ್ಬರ ಪರದಾಟ, ಕಷ್ಟದಲ್ಲಿ ಅನ್ನದಾತ. ಅಂತೂ ರೈತ ಹೇಗೋ ಬಿತ್ತನೆಗೆ ರೆಡಿ ಆಗಿರುವಂಥದ್ದು. ಈ ಸಮಯದಲ್ಲಿ ಬಿತ್ತನೆಗೆ ಎಲ್ಲವನ್ನ ಪರಿಶ್ರಮ ಪಟ್ಟು ಬಿತ್ತನೆ ಮಾಡಬೇಕು ಅನ್ನುವಂಥ ಖುಷಿಯಲ್ಲಿರುವಂಥ ರೈತರಿಗೆ ಆಗ್ತಾ ಇರುವಂಥ ಶಾಕಿಂಗ್ ನ್ಯೂಸ್ ಇದು. ಅಂದರೆ ರೈತರಿಗೆ ರಸಗೊಬ್ಬರ ಈ ಬಾರಿ ಸಿಗೋದು ತೀರಾ ಕಡಿಮೆ ಅನ್ನೋದು. ಸಿಗತ್ತೆ, ಇಲ್ಲ ಅಂದರೆ ಸಿಗೋದೇ ಇಲ್ಲ. ಯುದ್ಧ ಕಂಟಿನ್ಯೂ ಆಯಿತು ಅಂದರೆ ಅದೂ ಕೂಡ ಸಿಗೋದಿಲ್ಲ ಅಂತ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಒಂದು ಕಡೆ ಆದರೆ, ಬಿತ್ತನೆಗೆ ಭೂಮಿಯನ್ನು ಹದವಾಗಿಸಲು ರೈತರ ಕಡೆಯಿಂದ ಪರಿಶ್ರಮ ಅಂತೂ ಮುಂದುವರಿತಾ ಇದೆ. ಯಾಕಂದರೆ ನೆಕ್ಸ್ಟ್ ಜೂನ್ ಬಂತು ಅಂದರೆ ಅವರು ಬಿತ್ತನೆ ಮಾಡಬೇಕಾಗತ್ತೆ. ಸೊ ಬಿತ್ತನೆಗೆ ಸಿದ್ಧತೆಯ ಮಧ್ಯೆ ಈಗ ರಸಗೊಬ್ಬರ ದುಬಾರಿ ಆಗ್ತಿದೆ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ದುಬಾರಿ ಆಗಿದೆ ಆಗಾಗಲೇ. ನೋಡಿ, 50 kg ಗೊಬ್ಬರ ಚೀಲ ಇದೆಯಲ್ಲ, ಈಗ ಕನಿಷ್ಠ 200 ರೂಪಾಯಿ ಏರಿಕೆ ಮಾಡಲಾಗಿದೆ ಅನ್ನೋದು. ರಾಜ್ಯದಲ್ಲಿ ಅಭಾವದ ಮಧ್ಯೆ ಈ ರೀತಿಯಾಗಿ ಗೊಬ್ಬರದ ರೇಟ್ ದುಬಾರಿ ಆದರೆ ರೈತರು ಏನು ಮಾಡಬೇಕು ಅನ್ನೋದು. ಎಲ್ಲದಕ್ಕೂ ಕಾರಣ ಮಧ್ಯಪ್ರಾಚ್ಯದ ಯುದ್ಧ ಅಂತ ಹೇಳಲಾಗ್ತಾ ಇದೆ. ಅದು ಇರಬಹುದು, ಬಟ್ ಯುದ್ಧ ನಿನ್ನೆ ಮೊನ್ನೆದಲ್ಲ, 3 ತಿಂಗಳಾಯಿತು. ಆದರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಯಾಕೆ ಕಂಡುಕೊಳ್ಳಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ ಹಾಗೇ ಇದೆ. ಹಾಗಾದರೆ ಯುದ್ಧ ಕಂಟಿನ್ಯೂ ಆದರೆ ರೈತರು ಇಲ್ಲಿ ಪರದಾಡಬೇಕನ್ನುವಂಥ ಪ್ರಶ್ನೆ. ಯಾಕಂದರೆ ನಮ್ಮದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಯಾವುದೋ ದೇಶದಲ್ಲಿ ಯುದ್ಧ ನಡೀತಿರಬೇಕಾದ್ರೆ ರೈತರು ಯಾಕೆ ಕಷ್ಟವನ್ನು ಅನುಭವಿಸಬೇಕು ಅನ್ನೋದು. ಆಲ್ಮೋಸ್ಟ್ 3.5-4 ತಿಂಗಳಾಯಿತು ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ. ಪರ್ಯಾಯ ವ್ಯವಸ್ಥೆ ಯಾಕಿಲ್ಲ ಅನ್ನೋದು. ಅದೇ ಮಾರ್ಗವಾಗಿ, ಹಾರ್ಮುಜ್ ಮಾರ್ಗವಾಗಿಯೇ ಬರಬೇಕು ಅಂತೇನಿದೆ. ಪರ್ಯಾಯ ವ್ಯವಸ್ಥೆ ಇರಬೇಕಲ್ಲ. ಆರಂಭದಲ್ಲಿ 1 ತಿಂಗಳನೋ ಅಥವಾ 15 ದಿನನೋ ಏನೋ ಕಷ್ಟ ಇತ್ತು ಅಂದರೆ ಓಕೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಯಾವುದೋ ದೇಶದಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದ ಎಫೆಕ್ಟ್ ನೇರವಾಗಿ ರೈತರ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆ ಈ ಭಾರತದ ಸರ್ಕಾರ ಅನ್ನುವಂಥ ಪ್ರಶ್ನೆ. ರಸಗೊಬ್ಬರ ಈ ರೀತಿಯಾಗಿ ಸಮಸ್ಯೆ ಇರೋದ್ರಿಂದಾಗಿ ಅನ್ನದಾತರು ಪರದಾಡುವಂಥ ಪರಿಸ್ಥಿತಿ. ಏನು ಮಾಡ್ತಾರೆ ಇನ್ಮೇಲೆ ಅನ್ನದಾತರು ಅಂದರೆ ರೈತರು ಏನು ಮಾಡ್ತಾರೆ? ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಬೆಳೆಯನ್ನು ಬೆಳೆಸ್ಕೊಂಡಿದ್ರೆ ಉಳಿದಿರುವಂಥ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನೋದು. ನಾವು ಬದುಕಬೇಕು ಅಂದರೆ ನಮಗೆ ಅನ್ನ ಬೇಕೇ ಬೇಕು. ಅದೇ ಅನ್ನ ಇಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೆ? ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಬೇಡಿಕೆಯ ತಕ್ಕಂತೆ ಪೂರೈಕೆ ಆಗ್ತಿಲ್ಲ ಅನ್ನೋದು ಒಂದು ಭಾಗ. ಬಟ್ ಇರುವಂಥ ರಸಗೊಬ್ಬರ ಎಷ್ಟಿದೆಯಲ್ಲ, ಈ ಮಧ್ಯವರ್ತಿಗಳ ಹಾವಳಿಯನ್ನು ಕಡಿವಾಣ ಮಾಡಿ ಎಷ್ಟು ಬೇಕು, 1 ಎಕರೆಗೆ ಎಷ್ಟು ಕೊಡಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಗೆ, ಅದೆಲ್ಲವನ್ನು ಲೆಕ್ಕಾಚಾರ ಹಾಕಬೇಕು ಈ ಸರ್ಕಾರಗಳು. ಬಟ್ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಮಧ್ಯವರ್ತಿಗಳ ಹಾವಳಿ ಈ ಸಮಯದಲ್ಲಿ ಜಾಸ್ತಿ ಇದೆ. ಸಿಗಬೇಕಾಗಿರುವಂಥ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಬಿತ್ತನೆ ಮಾಡೋಕ್ಕೆ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಒಂದು ಮಳೆಯ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮಳೆ ಕೂಡ ಆಗೋದಿಲ್ಲ. ಅದರ ಮಧ್ಯೆ ರಸಗೊಬ್ಬರ ಇಲ್ಲ ಅಂದಾಗ ಹೇಗೆ ರೈತ ಬದುಕೋದು ಹೇಗೆ? ಆತ್ಮಹತ್ಯೆಗಳ ಸಂಖ್ಯೆ ಕಡಿಮೆ ಹೇಗಾಗುತ್ತೆ ಹಿಂಗಾದರೆ? ಸಾಲ ಸೋಲ ಮಾಡಿ ಹೇಗೋ ಆ ಬೆಳೆಯನ್ನು ತಂದಿರ್ತಾನೆ, ಕೊನೆ ಕ್ಷಣದಲ್ಲಿ ರೇಟ್ ಸಿಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮಳೆ ಬರೋದಿಲ್ಲ, ಟೈಮ್ ಸರಿಯಾಗಿ ಗೊಬ್ಬರ ಸಿಗೋದಿಲ್ಲ. ಈ ರೀತಿ ಪ್ರತಿ ವರ್ಷವೂ ಕೂಡ ಈ ರೀತಿಯ ಸಮಸ್ಯೆ ಇರುತ್ತೆ. ಪ್ರತಿ ವರ್ಷವೂ ಕೂಡ ಅಂದರೆ ಬಿತ್ತನೆಗೂ ಮುನ್ನ ರೈತ ಇದೇ ರೀತಿಯಾಗಿ ಭಯಪಡುವಂಥ ಪರಿಸ್ಥಿತಿ ಪದೇ ಪದೇ ಪ್ರತಿ ವರ್ಷವೂ ಕೂಡ ಇರ್ತಾನೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತೇಳಿ, ಕಾರಣ ಏನು ಅನ್ನೋದಕ್ಕಿಂತ ಕಾರಣ ಯಾರು ಅನ್ನೋದನ್ನೇ ಹುಡುಕಬೇಕಾಗತ್ತೆ. ಯಾಕೆ ಹಿಂಗಾಗತ್ತೆ ಅಂಥೇಳಿ.
ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಸರಿಯಾದ ರೀತಿಯಲ್ಲಿ ಮನವಿ ಆಗ್ತಾ ಇಲ್ವಾ, ಅಥವಾ ಅಲ್ಲಿಂದ ತರೋದಕ್ಕೆ ರಾಜ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆಯಾ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ನಾರಾಯಣ ರೆಡ್ಡಿ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಆರಂಭದಲ್ಲಿ ಈ ರೀತಿಯ ಸಮಸ್ಯೆ, ಇನ್ನು ಮುಂಗಾರು ಮಳೆ ಆರಂಭ ಆಗಿಲ್ಲ, ಆರಂಭ ಆಗಬೇಕು ಇನ್ನು 15 ದಿನ. ಈ ರೀತಿಯ ಸಮಸ್ಯೆ ಆದರೆ ಮುಂದೆ ದೊಡ್ಡ ಅನಾಹುತ ಕಾದಿದೆಯಾ ಹೇಗೆ ಅಂತ ರೈತರಿಗೆ? ನಮಗೆ ಜಿ ಕನ್ನಡ ವಾಹಿನಿಯಿಂದ ನಾವು ಇವತ್ತು ಮೂಲಕ ತಿಳಿಸೋದೇನೆಂದರೆ, ಈಗಾಗಲೇ ಸುಮಾರು ಒಂದು 7-8 ಲಕ್ಷ ಟನ್ನು ನಮ್ಮ ರಾಜ್ಯದಲ್ಲಿ ಬೇಡಿಕೆ ಬೇಡಿಕೆ ಅಲ್ಲ, ಸ್ಟಾಕ್ ಇದೆ. ಅದನ್ನು ಯಾಕೆ ರೇಟ್ ಜಾಸ್ತಿ ಮಾಡಿದ್ರು ನಮ್ದು ಒಂದೇ ಪ್ರಶ್ನೆ. ನನ್ನ ಪ್ರಶ್ನೆ ಏನಂದರೆ, ಈಗ ಫ್ಯಾಕ್ಟ್ರಿಯಲ್ಲಿ ತಯಾರಾಗೋಂಥ ಪ್ರಾಡಕ್ಟ್ಗೆ ನೀವು ರಾಂಗ್ ಮೆಟೀರಿಯಲ್ ಬರಬೇಕು, ಅವಾಗ ನೀವು ರೇಟ್ ಜಾಸ್ತಿ ಮಾಡಿ. ಈಗ ಸ್ಟಾಕ್ ಇರೋದನ್ನೇ ಯಾಕೆ ರೇಟ್ ಜಾಸ್ತಿ ಮಾಡಿದ್ರಿ? ಯಾಕೆ ರೈತರು ಬದುಕೋದು ಬೇಡ? ಒಂದು ಕೆಲಸ ಮಾಡಿ, ರೈತರಿಗೆ ಯಾರಿಗೂ ರಸಗೊಬ್ಬರ ಕೊಡಲ್ಲ ಅಂತೇಳಿ ಅನೌನ್ಸ್ ಮಾಡಿಬಿಡ್ರಿ. ಈಗ ಮೊನ್ನೆ ನಾವು ಒಂದು ಲಾಕ್ಡೌನ್ ಮಾಡಿದ್ರ ಟೈಮಲ್ಲಿ, ಕೊರೋನಾ ಬಂದಾಗ ಎಲ್ಲ ಕಡೆ ಲಾಕ್ಡೌನ್ ಮಾಡಿದ್ರು. ರೈತರನ್ನ ಯಾರೂ ಲಾಕ್ಡೌನ್ ಮಾಡಿಲ್ಲ. ನೀವು ತೋಟಕ್ಕೆ ಹೋಗ್ಬೇಡ್ರಿ, ಹೊಲ್ದಾಗ ಓಡಾಡಬೇಡ್ರಿ, 5 ಜನ ಒಂತಾವ್ ಇರಬೇಡ್ರಿ. ಬೆಂಗಳೂರಾಗ 5 ಜನ ಒಂತಾವ್ ಇರಬೇಡ್ರಿ ಅಂತ ಹೇಳಿದ್ರು. ಆ ತೋಟದಲ್ಲಿ 5 ಜನ ಕಳೆ ಕೀಳ್ಬೇಡ್ರಿ, ಒಂತಾವ್ ಇರಬೇಡ್ರಿ ಅಂತ ಯಾರೂ ಹೇಳಿಲ್ಲ. ನಿಮಗೆ ರೈತರ ಮೇಲೆ ಕಾಳಜಿ ಇಲ್ಲ ಅಂದರೆ ನಾನು ಓಪನ್ ಆಗಿ ಚಾಲೆಂಜ್. ನನಗೆ ಒಂದು ಕಡೆ ದುಃಖ, ಒಂದು ಕಡೆ ನುಗ್ಗು. ನನಗೆ ಬರೀ 200, 300, 500, 850 ರೂಪಾಯಿ ಅಂತೇಳಿ ನಾನು ಬೆಳಗ್ಗೆ ಟಿ ವಿಯಲ್ಲಿ ನೋಡಿದೆ. ನಾನು ಎಲ್ಲ ಗೊಬ್ಬರಗಳು ರೇಟ್ ಜಾಸ್ತಿ ಇದೆ. 20-20, 16-20, 10-26 ಅಂದರೆ ಇವೆಲ್ಲ ರೇಟ್ ಜಾಸ್ತಿ ಆಗಿದ್ದಾವೆ. DAP ಒಂದು ಹೊರತುಪಡಿಸಿ, DAP ಯೂರಿಯಾ 2 ಹೊರತುಪಡಿಸಿ ಉಳಿದಿದ್ದ ಗೊಬ್ಬರಗಳು 20-20, 16-20, 19-19, 10-26 ಇವೆಲ್ಲ ಗೊಬ್ಬರ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಆದರೆ ಯಾವಾಗ ಜಾಸ್ತಿ ಮಾಡಬೇಕಾಗಿತ್ತು ರೇಟ್ ಗೊತ್ತಾ? ಸ್ಟಾಕ್ ಇರೋದನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ರೇಟ್ ಜಾಸ್ತಿ ಮಾಡಬೇಕಾಗಿತ್ತು. ಇವರು ಸ್ಟಾಕ್ ಇರೋದನ್ನೇ ರೇಟ್ ಜಾಸ್ತಿ ಮಾಡ್ತಾರೆ ಅಂದರೆ ದಳ್ಳಾಳಿಗಳು ಕಮ್ಮಿ ಕೊಡ್ತಾರೆ ಸ್ಟಾಕು, ಆಮೇಲೆ ಅವ್ರು ಮಾರ್ಕೊಂತಾರೆ. ಈಗ ದಳ್ಳಾಳಿಗಳು ಬದುಕಾಗಿ ಏನು ಬೇಕೋ ಅದು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದು ರಾಜ್ಯ ಸರ್ಕಾರದ್ದಲ್ಲ, ಇದು ಕೇಂದ್ರ ಸರ್ಕಾರದ್ದು. ಸರ್, ಗೊಬ್ಬರ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಎಲ್ಲ ಮಾಡೋದು ರಾಜ್ಯ ಸರ್ಕಾರನೇ, ಇದು ಕೇಂದ್ರ ಸರ್ಕಾರನೇ. ಇದ್ಯಾವುದೋ ಚೆಸ್ಸು ಪಸ್ಸು ಈ ಏನೋ ಇರ್ತಾವಲ್ಲ GSTಗಳು, ಅದು ಮಾಡೋದು ರಾಜ್ಯ ಸರ್ಕಾರ. ಈಗ ಚಲುವರಾಯಸ್ವಾಮಿ ಕೊಟ್ಟಿದ್ದಾನೆ ಏನಂತ, ನಮಗೂ ನೋಡಿದೆ ನಾನು ಯಾವುದೋ ಸ್ಟೇಟ್ಮೆಂಟಲ್ಲಿ, ಇಷ್ಟು ಲಕ್ಷ ಟನ್ ನಮಗೆ ಬೇಕು ಅಂತೇಳಿ ಈಗ ಆಲ್ರೆಡಿ ಮನವಿ ಕೊಟ್ಟಿದ್ದಾರೆ ಕೇಂದ್ರಕ್ಕೆ. ಕೇಂದ್ರದವ್ರು ನಮಗೆ ಗೊತ್ತಾ ಇಲ್ಲ, ನಾವೇನು ಮಾಡೋಣ, ನಾವು ಹೆಂಗೆ ಕೊಡೋಣ ಅಂತ ಕೇಂದ್ರದವ್ರು ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಮೋದಿಜಿಯವ್ರಿಗೆ, ಸ್ವಾಮಿ ನಿಮ್ಮ ಪಾದ ನಮ್ಮ ರೈತರ ತಲೆ ಮೇಲೆ ಇರಲಿ, ನನ್ನ ತಲೆ ಮೇಲೂ ನಾನು ಪಾದ ಹೊತ್ಕೊಂತಿರ್ತೀನಿ. 10,000 ರೂಪಾಯಿ ಮಾಡಿ ಒಂದು 50 kg ಮೂಟೆ, ಆಗ ನಮಗೆ ಸಂತೋಷ ಆಗ್ತದೆ. ಏನಕ್ಕೆ ಅದು ಸಂತೋಷ ಆಗ್ತದೆ ಅಂದರೆ, ಯಾರು ಬೆಳೆಯಲ್ಲ, ಬೆಳೆ ಮಾಡೋಕ್ಕೆ ಹೋಗಲ್ಲ, 10,000 ಕೊಟ್ಟು ಯಾರು ಹಾಕ್ತಾರೆ ಗೊಬ್ಬರ? ಬೇಡ, ಎಷ್ಟು ಬೇಗ ಅಷ್ಟೇ ಬೆಳ್ಕೊಂತಾನೆ. ಆಗ ಆಟೋಮೆಟಿಕ್ಕಾಗಿ 1 ವರ್ಷ 2 ವರ್ಷದೊಳಗೆ ಅಭಾವ ಸೃಷ್ಟಿಯಾಗುತ್ತೆ. ಆಗ ರೈತರು ಬೇಕು ಅಂತೇಳಿ ಅವಾಗ ರೈತರು ಹುಡುಕ್ತಾರೆ ಎಲ್ಲ. ಈಗ ರೈತರು ಜೀವನ ಮಾಡಬೇಡ, ನಾವು ನೀವು ಬೆಳಿಬೇಡ ಅಂತ ನಾನು ಹೇಳಲ್ಲ. ಹೇಳಿದ್ರೆ ಅವ್ರು ಬೆಳೀತಾರೆ. ಸರ್, ನಾವು ನೋಡಿ ಸ್ಟ್ರೈಕ್ ಒಗ್ಗಟ್ಟು, ರೈತನಲ್ಲಿ ಒಗ್ಗಟ್ಟಿದೆ ಅಂತಂದರೆ, ರೈತನಲ್ಲಿ ಒಗ್ಗಟ್ಟಿಲ್ಲ. ಎತ್ತು ತಾಯಿ ಮಕ್ಕಳ ಮೇಲೆ ಸಿಟ್ಟಿರಲ್ಲ, ಎಳೆ ಮಕ್ಕಳ ಮೇಲೆ. ದೊಡ್ಡವರಾದ್ಮೇಲೆ ಪ್ರಶ್ನೆ ಬೇರೆ. ಎಳೆ ಮಕ್ಕಳ ಮೇಲೆ ಯಾವ ಥರ ಎತ್ತು ತಾಯಿಗೆ ಸಿಟ್ಟಿರಲ್ಲ, ಏನೋ ಇಲ್ಲೊಂದೇನೋ ಆಗ್ಬೋದು. ಆದರೆ ರೈತನೂ ಅಷ್ಟೇ, ಅವನು ಇವತ್ತು 1 ವಾರ ಹಾಲು ಬೆಂಗಳೂರಿಗೆಲ್ಲೂ ಸರಬರಾಜು ಮಾಡಿಕೊಡ್ದು ಅಂದರೆ ಕಳ್ತನವಾಗೋದು ತೊಗೊಂಡಾಗ ಅವ್ನು ಹಾಕಿ ದುಡ್ಡು ಮಾಡಿಬಿಡ್ಬೇಕು, ನಾನು ಒಂದೇ ಶ್ರೀಮಂತ ಆಗಬೇಕು ಅನ್ನೋ ಲೆಕ್ಕಾಚಾರ ಅವ್ನ ಮೈಂಡ್ಸೆಟ್ಟಲ್ಲಿದೆ. ನಾನು ಅದಕ್ಕೆ ಕೇಳೋದು, 1 ಮೂಟೆ ರಸಗೊಬ್ಬರ 10,000 ರೂಪಾಯಿ ಮಾಡಲಿ, 5,000 ರೂಪಾಯಿ ಯೂರಿಯಾ ಮಾಡಲಿ. ಈಗ ಮಧ್ಯಪ್ರಾಚ್ಯ ನಡೀತಾ ಇದ್ದಲ್ಲಿ ಅದಕ್ಕೆ ನೀವು ಒಂದಾಗಿದ 10,000 ರೂಪಾಯಿ ಮಾಡಿ ಮೋದಿಜಿ ಸಾಹೇಬ್ರೆ, ನಾವು ಅದನ್ನು ಇದು ಮಾಡ್ತೀವಿ. ಡನ್. ಲಕ್ಷ್ಮಣ್ ಸರ್, ಈಗ ಪ್ರತಿ ಬಿತ್ತನೆಗೂ ಮುನ್ನವೇ ಈ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇದೆ ರೈತರಿಗೆ. ಯಾಕೆ ಈ ರೀತಿಯ ಸಂಕಷ್ಟ ಪ್ರತಿ ವರ್ಷವೂ ಕೂಡ? ಈ ಬಾರಿ ಏನೋ ಮಧ್ಯಪ್ರಾಚ್ಯದಲ್ಲಿ ಏನೋ ಯುದ್ಧ ನಡೀತಾ ಇದೆ ಅಂತ ಹೇಳೋದು, ಅದೊಂದು ಕಾರಣನ ಹೇಗೆ ಅಂತ? ಇದು ರಾಜ್ಯದ ಜನರ ಪ್ರತಿ ಸರಿನೂ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬರ್ತಾ ಇರ್ತಕ್ಕಂಥ ವಿಷಯ ಸರ್. ನಮ್ಮದು ಕೃಷಿ ಪ್ರಧಾನ ದೇಶ, ಸೊ ನಾವು ರೈತರ ಪರವಾಗಿರ್ತೀವಿ, ನಾವು ರೈತರ ಮಕ್ಕಳು ಅಂತಕ್ಕಂಥದ್ದು ರಾಜಕಾರಣಿಗಳು ಮೊದಲನೇ ಹೇಳುವಂಥ ಸುಳ್ಳು.
ರೈತರ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತಾರೆ. ರೈತರನ್ನು ಆತ್ಮಹತ್ಯೆ ಒಂದು ದಾರಿಗೆ ತಳ್ತಾ ಇರ್ತಕ್ಕಂಥ ಯಾರು ಇದ್ದರೆ ನಮ್ಮ ರಾಜ್ಯದಲ್ಲಿ ಅದು ರಾಜಕಾರಣಿಗಳ ನಿರ್ಲಕ್ಷ್ಯ. ಇಲ್ಲಿ 38,000 ಮೆಟ್ರಿಕ್ ಟನ್ನ ರಸಗೊಬ್ಬರದ ಕೊರತೆ ಇದೆ ಅಂತಕ್ಕಂಥದ್ದು ವಾಸ್ತವವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ಆಗಿ 3 ತಿಂಗಳಾಗಿದೆ. ಯುದ್ಧಕ್ಕಿಂತ ಮುಂಚೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಏನು ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅದಕ್ಕೆ ಆಗಿರ್ತಕ್ಕಂಥ ಒಂದು ಇಲಾಖೆಗಳಿದೆ. ಕೃಷಿ ಇಲಾಖೆ ಇದೆ, ಕೇಂದ್ರದಲ್ಲಿನೂ ಆಡಳಿತ ನಡೆಸ್ತಾ ಇದ್ದಾರೆ, ರಾಜ್ಯದಲ್ಲಿ ಇವತ್ತಿನ ದಿನ ಅದಕ್ಕೆ ಆಗಿರ್ತಕ್ಕಂಥ ಮಂತ್ರಿಗಳಿದ್ದಾರೆ, ಸರ್ಕಾರ ಅವ್ರದ್ದಿದೆ. ಪ್ರತಿ ವರ್ಷವೂ ಸಮೇತ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಎಷ್ಟು ಜನ ರೈತರು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಅಂದರೆ, ವ್ಯವಸಾಯ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿನೇ ಇವರು ಈ ಥರದ್ದು ಒಂದು ಸಂಕಷ್ಟ ದೂಡ್ಬಿಟ್ರೆ ರೈತರಿಗೆ ಅವರು ವ್ಯವಸಾಯದಲ್ಲಿ ಹೇಗೆ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ನಾವು ನೋಡೋದಾದರೆ ಆಹಾರದಲ್ಲಿ ಪೂರೈಕೆ ಅಂದರೆ ಏನು ಆಹಾರ ಭದ್ರತೆ ತೊಂದರೆ ಆಗ್ತದೆ. ಮುಂಬರೋ ದಿನಕ್ಕೆ ನಮ್ಮ ಮಕ್ಕಳು ನಮ್ಮ ಮರಿಗಳು ಯಾರೂ ಇವತ್ತಿನ ದಿನ ಒಂದು ಒಳ್ಳೆ ಆಹಾರ ತಿಂದು ಇಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇವತ್ತು ನಮ್ಮ ದೇಶದಲ್ಲಿ ಏನಾದ್ರು ಒಳ್ಳೆ ಊಟ ಮಾಡ್ತಾ ಇದ್ದೀವಿ ಅಂದರೆ ಸುಳ್ಳು. ಕಲಬೆರಕೆ ಆಹಾರನ ನಾವು ತಿಂತಾ ಇದೀವಿ, ಇದು ಒಪ್ಕೋಬೇಕು. ಯಾಕಂದರೆ ಒಳ್ಳೆ ಆಹಾರ ಎಲ್ಲ ಬೇರೆ ದೇಶಕ್ಕೆ ಹೋಗ್ತಿದೆ. ಇಲ್ಲೇ ಇವತ್ತಿನ ದಿನ ನಮಗೆ ತಿನ್ನಲಿಕ್ಕೆ ಒಳ್ಳೆ ಆಹಾರ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿ ಯಾಕೆ ಉಂಟಾಗಿದೆ ಅಂತಂದರೆ ಈ ರಾಜಕಾರಣಿಗಳ ಮತ್ತು ಈ ಸರ್ಕಾರದ ರೈತರ ಪರವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಅಂತಂದರೆ ತಪ್ಪಾಗೋದಿಲ್ಲ. ನೋಡಿ, ಭಾಳ ಮುಖ್ಯವಾಗಿ ಇವತ್ತಿನ ದಿನ ವ್ಯವಸಾಯ ಇವತ್ತು ಏನು ಮುಂಗಾರು ಸ್ಟಾರ್ಟ್ ಆಗ್ತಾಯಿದೆ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸಗೊಬ್ಬರ. ಸರ್ಕಾರ ಅದನ್ನೇ ಪೂರೈಕೆ ಮಾಡೋದ್ರಲ್ಲಿ ಎಡುತ್ತಾ ಇದೆ ಅನ್ನೋದಾದರೆ ಇನ್ನು ರೈತರಿಗೆ ಇವರು ಯಾವ ರೀತಿ ಭದ್ರತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಗಮನಿಸ್ಕೊಂಡು ಬರ್ತಕ್ಕಂಥ ಯುವಜನತೆ ಹೇಗೆ ಮುಂದಿನ ಪೀಳಿಗೆಗೆ ನಾವು ಅವ್ರನ್ನ ಕೃಷಿ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಮತ್ತು ಯಾವ ಪುರುಷಾರ್ಥಕ್ಕೋಸ್ಕರ ಇದಕ್ಕೊಂದು ಸಚಿವರು, ಅದಕ್ಕೆ ಆಗಿರ್ತಕ್ಕಂಥ ಒಂದು ಇಲಾಖೆ, ಅವ್ರಿಗೆ ಆಗಿರ್ತಕ್ಕಂಥ ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತಿನ ದಿನ ಏನು ಅದಕ್ಕೆ ಒಂದು ಬಜೆಟ್ ಮಂಡನೆ, ಅದಕ್ಕೆ ಪೂರಕವಾದ ಮೀಟಿಂಗ್ಗಳು ವಿಧಾನಸೌಧದಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಹಣನ ವ್ಯಯ ಮಾಡ್ತಾ ಇದ್ದಾರೆ. ಬಿಟ್ಟರೆ ರೈತರಿಗೆ ಇದರಿಂದ ಏನು ಉಪಯೋಗ ಆಗಿದೆ? ಯಾವುದೋ ಒಂದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ರೈತರು ನೀವು ಯಾರು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಅಂಥ ಪರಿಸ್ಥಿತಿಗೆ ತಳ್ತಾ ಇರ್ತಕ್ಕಂಥದ್ದು ಸರ್ಕಾರದ ನಿರ್ಲಕ್ಷ್ಯ ಅಲ್ವಾ? ಹಾಗಾಗಿ ನೀವು ಪೂರಕವಾಗಿ ಏನು ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ಇವತ್ತಿನ ದಿನ ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಕಳೆದ 3 ವರ್ಷದಲ್ಲಿ ಅನ್ನೋದಾದ್ರೆ ಅಂಕಿಅಂಶ ತೆಗೆದ್ರೆ ಏನಕ್ಕೆ ಅಂತಂದರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ಸರ್ಕಾರದಿಂದ ಆಗಲೇ ಇಲ್ಲ. ಅಲ್ಪ ಸ್ವಲ್ಪ ಬೆಳೆ ಬೆಳೆದಿರ್ತಕ್ಕಂಥ ರೈತರಿಗೆ ವೈಜ್ಞಾನಿಕವಾದ ಒಂದು ಬೆಲೆ ಇಲ್ಲ. ಇವತ್ತಿನ ದಿನ ಕೃಷಿ ಇವತ್ತು ರಸಗೊಬ್ಬರದ ಇಷ್ಟು ಕೊರತೆ ಇದ್ರೂ ಸಮೇತ ರೈತರು ಯಾರನ್ನು ವ್ಯವಸಾಯದಿಂದ ಹಿಂದೆ ಉಳಿದಿಲ್ಲ, ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಬೆಂತಟ್ಟತಕ್ಕಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗಲೇ ಇಲ್ಲ. ಆ ಕಾರಣ ನೇರವಾಗಿ ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್ ನಾರಾಯಣ ರೆಡ್ಡಿ ಸರ್, ನೀವು ಆಗಲೇ ಹೇಳಿದ್ರಿ ರೈತರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂಥ ವಿಚಾರ. ಸೊ ಇದು ಪ್ಲಸ್ ಆಗಬಹುದಲ್ಲ ಸರ್ಕಾರಕ್ಕೆ? ಹೊಂದಾಣಿಕೆ ಇಲ್ಲ, ಅವರು ಪ್ರತಿಭಟನೆ ಮಾಡಲ್ಲ ಅಥವಾ ನಮ್ಮ ಕೇಳಕ್ಕೆ ಬರಲ್ಲ, ನಾವೇನು ಬೇಕಾದ್ರೂ ಮಾಡ್ಬೋದು. ಇವತ್ತು ಬಂದಿರೋದೇ ಆ ವಿಷಯ. ಈಗ ನಿನ್ನೆ ನಮಗೆ ಒಂದು ಮೀಟಿಂಗಲ್ಲಿ ನಮ್ಮ ಕೊಪ್ಪಳದ ರೈತ ಮುಖಂಡರು ಹೇಳಿದ್ರು, ಬ್ರೋಕರ್ ಕಡೆಯಿಂದ ಇನ್ಸೂರೆನ್ಸ್ ಕಟ್ಟಿದ್ರೆ ಅವ್ರಿಗೆ ಮಾತ್ರ ಇನ್ಸೂರೆನ್ಸ್ ಬರ್ತದಂತೆ. ಇವರೇ ನೇರವಾಗಿ ಹೋಗಿ ಕಂಪ್ನಿಗೆ ಇನ್ಸೂರೆನ್ಸ್ ಕಟ್ಟಿದ್ರೆ ಇವ್ರು ಬೆಳೆ ನಾಶ ಆದ್ರೂ ಇನ್ಸೂರೆನ್ಸ್ ಬರೋದಂತೆ. ಇದು ಒಂದು ಲೆಕ್ಕನೇ ಅಲ್ವಾ? ಇವತ್ತು ರಸಗೊಬ್ಬರ ಸಾಲ ಸೋಲ ಮಾಡಿ ಅವ್ನು ಹಾಕ್ತಾನೆ, ನೇರವಾಗಿ ರೈತನೇ ಹೋಗಿ ಇನ್ಸೂರೆನ್ಸ್ ಕಂಪ್ನಿಗೆ ಹಣ ತುಂಬಿದ್ರೆ ಅವ್ನಿಗೆ ಇನ್ಸೂರೆನ್ಸ್ ಬರೋದಂತೆ ಬೆಳೆ ನಷ್ಟ ಆದ್ರೂ. ಏಜೆನ್ಸಿ ಮೂಲಕ ಮಧ್ಯವರ್ತಿ ಮೂಲಕ ಹೋದ್ರೆ ಅಂತೆ ಅವ್ನು ಇನ್ಸೂರೆನ್ಸ್ ಹಣ ಬರೋದು. ಇದು ಎಷ್ಟು ಮಾತ್ರ ಸರಿ? ಇದೇ ಥರನೇ ಎಲ್ಲ ಕಡೆನೂ ನಡೀತಾ ಇದೆ. ಇದೊಂದರಲ್ಲೇ ಅಲ್ಲ, ಎಲ್ಲ ವಿಷಯದಲ್ಲೂ ಮಧ್ಯವರ್ತಿಗಳು ಅನ್ನೋದು ಆಗಿದೆ. ರೈತರು ಒಗ್ಗಟ್ಟಿಲ್ಲ ಅನ್ನೋದಂತಂದ್ರೆ ಪ್ರತಿಯೊಂದು ಅವನದೇ ಸಮಸ್ಯೆ ಇರ್ತದೆ. ಇವತ್ತು ರೈತರು ಹಸು ಇರ್ತದೆ, ಮನೆಯಲ್ಲಿ ಕೋಳಿ ಇರ್ತದೆ, ಕುರಿ ಇರ್ತದೆ, ಪ್ರಾಣಿ ಅವನು 108 ಇದಿರ್ತದೆ. ಅದರಿಂದ ಅವನು ಏನು ಮಾಡ್ತಾನೆ ಅಂದರೆ ಏನಾದರೂ ಒಂದು ಸ್ಟ್ರೈಕಿಗೆ ಬರಬೇಕು, ಇನ್ನೊಂದು ಬರಬೇಕು ಅಂದರೆ ಅವನು ಯೋಚನೆ ಮಾಡ್ಕೊಂಡು ಬರಬೇಕು. ಇದೆಲ್ಲ ನಾನು ಏನು ಮಾಡಬೇಕು, ಇದೆಲ್ಲ ನಾವೇನು ಮಾಡಬೇಕು, ಈ ದನ ಏನು ಮಾಡಬೇಕು, ನೀರು ಕುಡಿಸ್ಬೇಕು ಅನ್ನೋ ಒಂದು ಇದಿದೆ. ಅದರಿಂದ ರೈತ ಒಗ್ಗಟ್ಟಿಲ್ಲ. ರೈತ ಒಗ್ಗಟ್ಟು ಬರ್ಬೇಕಂದ್ರೆ ನೋಡಿ, ಇಂಥವು ಆದರೆ ಈಗ ಲಾಕ್ಡೌನ್ ಮಾಡ್ದಂಗೆ ಯಾರು ಹೋಗ್ಬೇಡ್ರಿ, ಹೊಲಗಳ ಕಡೆ ಎಲ್ಲ ಓಡಾಡ್ಬೇಡ್ರಿ, ಮನೆ ಬಿಟ್ಟು ಯಾರು ಈಚೆ ಬರಬೇಡ್ರಿ ಅಂತ ಹೇಳ್ಬಿಟ್ಟು ಸರ್ಕಾರ ಮುಖಾಂತರ ಲಾಕ್ಡೌನ್ ಮಾಡ್ದಂಗೆ ಮಾಡಿಬಿಟ್ರೆ ಯಾರು ಹೊಲಕ್ಕೆ ಹೋಗಲ್ಲ, ಯಾರು ಹೊಲ ಉಳಲ್ಲ, ತೋಟಕ್ಕೆ ಹೋಗಲ್ಲ, ಯಾರು ಬೆಳೆ ಬೆಳೆಯಲ್ಲ. ಇದು ಆಗ್ತದೆ. ಆಮೇಲೆ ಇನ್ನೊಂದು ಸರ್, ರೈತರಲ್ಲಿ ಒಗ್ಗಟ್ಟಿಲ್ಲ ಅಂತಕ್ಕಂಥದ್ದಲ್ಲ, ಪ್ರತಿ ರೈತರಲ್ಲಿ ಒಗ್ಗಟ್ಟಿದೆ. ನಾವು 80ರ ದಶಕದಲ್ಲಿ ಏನು ರೈತ ಪರವಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತಿಗೂ ಸಮೇತ ಆ ಹೋರಾಟಗಾರರಲ್ಲಿ ಆ ಕಿಚ್ಚು ಈ ಸರ್ಕಾರದ ವಿರುದ್ಧ ಪ್ರತಿದಿನ ಇದೆ. ನಾವು ನೆನ್ನೆನೂ ಸಮೇತ ಸುಮಾರು ಒಂದು 200-300 ಜನ ನಮ್ಮ ನೆಲಮಂಗಲ ತಾಲೂಕಲ್ಲಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ.
ಇವತ್ತು ಹೋರಾಟಗಾರರ ಮೇಲೆ ನೇರವಾಗಿ ಕೇಸುಗಳನ್ನು ಹಾಕ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪ್ರತಾಪ. ತನ್ನಲ್ಲಿರ್ತಕ್ಕಂಥ ಅಧಿಕಾರನ ಉಪಯೋಗಿಸ್ಕೊಂಡು ಹೋರಾಟಗಾರರ ಮೇಲೆ ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ಧ್ವನಿ ಎತ್ತುತ್ತಾರೆ ಸರ್ಕಾರದ ವಿರುದ್ಧ, ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹೋರಾಟಗಾರರು. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾವು ಫ್ರೀಡಮ್ ಪಾರ್ಕಲ್ಲಿ ಟಿವಿ ಇದು ಮಾಡಿದಾಗ ಸುಮಾರು ಜನ ರೈತರ ಮೇಲೆ ಹಾಕ್ಬೇಕಾಗಿತ್ತು. ನಾವು ಪೊಲೀಸನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನಾವು ಲೀಡ್ರ್ಗಳೇನಿದೀವೋ ಅಧ್ಯಕ್ಷರುಗಳು ಅವ್ರ ಮೇಲೆ ಹಾಕಿ ಅಂದರು. ಈ ಲಕ್ಷ್ಮಣ ಮೇಲೆ ಹಾಕಿದ್ರು, ನನ್ನ ಮೇಲೆ ಹಾಕಿದ್ರು, ಭಾಗ್ಯರಾಜ್ ಮೇಲೆ ಹಾಕಿದ್ರು, ಮಂಜೇಗೌಡ ಮೇಲೆ ಹಾಕಿದ್ರು, ಸತೀಶ್ ಮೇಲೆ ಹಾಕಿದ್ರು, ನಂಜುಂಡಸ್ವಾಮಿ ಮಗ ಪಚ್ಚೆ ನಂಜುಂಡಸ್ವಾಮಿ ಮೇಲೆ ಹಾಕಿದ್ರು. ಈ ಥರ ಯಾರು ಮುಂದಾಳತ್ವ ವಹಿಸ್ಕೊಂಡಿರ್ತಾನೆ, ಯಾವ ಒಂದು ಮುಂದಾಳದ ಅವ್ರನ್ನೆಲ್ಲ ಕೇಸ್ಗಳು ಆಗ್ತಾ ಇರೋದು. ಕೇಸ್ಗಳು ಹಾಕಿದ್ರೆ ಕೋರ್ಟಿನ ನೋಟಿಸ್ ಬರ್ತದೆ, ನಾವು ಕೆಲಸ ಬಿಟ್ಟು ಕೋರ್ಟ್ ಕಚೇರಿ ತಿರುಗಬೇಕು. ಸಮಸ್ಯೆಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಬಾರ್ದು. ಇವ್ರು ಓಟ್ ಹಾಕೋವಾಗ ಇನ್ನೊಂದು ಮಾಡೋವಾಗ ಇವ್ರಿಗೆ ಏನು ಬೇಕೋ ಎಲ್ಲ ಇರ್ತದೆ. ಸರಿ ಆಯಿತು, ನಾನು ಪ್ರಶ್ನೆ ಮಾಡಬಾರ್ದು ಅಂತ ಐತೆ. ಈಗ ನೆನ್ನೆ ಕಾಂಗ್ರೆಸ್ ಸರ್ಕಾರದ ಯುವ ಘಟಕ ಸ್ಟ್ರೈಕ್ ನಡೀತಲ್ಲ, ಅವ್ರ ಮೇಲೆಲ್ಲ ಯಾಕಾಗಿಲ್ಲ ಕೇಸುಗಳು? ಅವ್ರದೇ ಸರ್ಕಾರ ಏನು ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ಈಗ CET ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಯಿತು ಅಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಜನ ಬಂದು ಮಾಡಿದ್ರಲ್ಲ ಸ್ಟ್ರೈಕು, ಅವ್ರ ಮೇಲೆ ಎಷ್ಟು ಜನ ಮೇಲೆ ಹಾಕಿದೆ ಸ್ವಾಮಿ ಕೇಸು? ಯಾಕೆ ನಾವೇ ರೈತರಿಗೆ ಮತ್ತೆ ಹೋರಾಟಗಾರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಅಂದ್ರೆ ಅವ್ರ ಯೋಗ್ಯತೆ ಜನದ ಮುಂದೆ ಇಲ್ಲ ಸರ್, ಮಾಡ್ತಾ ಇರೋದು ಹಂಗಲ್ವಾ? ಈಗ ನೋಡಿ ನಿನ್ನೆ ಆ ರೋಡೇ ಬ್ಲಾಕ್ ಮಾಡಿಕೊಟ್ಟಿದ್ದಾರೆ. ಅದೇ ನಾವು ಮಾಡೋವಾಗ ರೋಡ್ ಬ್ಲಾಕ್ ಮಾಡಿಕೊಡಲ್ಲ ನಮಗೆ ಅಂತ ಒಂದು ಜಾಗ ಕೊಟ್ಟಿದ್ರು ಫ್ರೀಡಮ್ ಪಾರ್ಕ್, ಅಲ್ಲೇ ಮಾಡಿದ್ವಿ ಹೋರಾಟ. ಅದಾದ್ಮೇಲೂ ಸಮೇತ 3 ತಿಂಗಳಾದ್ಮೇಲೆ ಮನೆಗೆ ನೋಟಿಸು, ಅದ ಮೇಲೆ ಒಂದು ಕೇಸ್ಗಳು, ತಿಂಗಳಲ್ಲಿ 2-3 ಸರಿ ಕೇಸ್ಗೆ ಓಡಾಡ್ಕೊಂಡಿರ್ಬೇಕು. ಹೋರಾಟಗಾರರು ಇವತ್ತಿನ ದಿನ ಹೋರಾಟಕ್ಕೆ ಬರತಕ್ಕಂಥದ್ದಕ್ಕೆ ತುಂಬಾ ಕಷ್ಟ ಇದೆ. ನೀವೇ ನೋಡ್ತಾ ಇದ್ರ, ವ್ಯವಸಾಯ ಇಲ್ಲ, ರೈತರು ಬೆಳೆದಿರ್ತಕ್ಕಂಥದ್ದಕ್ಕೆ ಒಳ್ಳೆ ಬೆಲೆ ಇಲ್ಲ. ಅವ್ರ ಸಂಸಾರಗಳು ನಿರ್ವಹಣೆ ಮಾಡಲಿಕ್ಕೆ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಒಂದೊಂದು ದಿನಕ್ಕೂ ತುಂಬಾ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ಇದೆ. ಅದ್ರ ಮಧ್ಯದಲ್ಲೂ ಸಮೇತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹೋರಾಟಗಾರರು ಹೊರಗಡೆ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಹತ್ತಿರ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆನ ಉಪಯೋಗಿಸ್ಕೊಂಡು ರಾಜ್ಯ ಸರ್ಕಾರ ಮಾಡ್ತಿದೆ. ಆ ಕಾರಣ ಇವತ್ತಿನ ದಿನ ಕೇಸುಗಳ ಮೇಲೆ ಭಯ ಪಟ್ಕೊಂಡು ಸಾಕಷ್ಟು ಜನ ರೈತ ಹೋರಾಟಗಾರರು ಮುಂದಿದ್ದಾರೆ. ಅವ್ರು ಬರ್ತಕ್ಕಂಥ ಹಿಂದ್ಗಡೆ ಬರ್ತಕ್ಕಂಥ ಬೆಂಬಲಿಗರು ದಿನೇ 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 ಸಂಖ್ಯೆ ಕಡಿಮೆ ಆಗ್ತಿದೆ. ಹಾಗಾಗಿ ಭಯ, ಕೋರ್ಟ್ಗೆ ಯಾಕೆ ಹೋಗ್ಬೇಕು, ಸ್ಟೇಷನ್ಗೆ ಯಾಕೆ ಹೋಗ್ಬೇಕು, ಪೊಲೀಸ್ ಅರೆಸ್ಟ್ ಮಾಡ್ಬಿಡ್ತಾರೆ, ನಾವು ಲಾಠಿ ಚಾರ್ಜ್ಗೆಲ್ಲ ನಾವು ಭಯ ಪಡಲ್ಲ. ನಮಗೆ ಗೊತ್ತಿರೋಲ್ಲ ಕೇಸ್ ಹಾಕಿರೋದು. ಇದೊಂದು ದೊಡ್ಡ ದುರಂತ ಸರ್. 3 ತಿಂಗಳು 6 ತಿಂಗಳು ಆದ್ಮೇಲೆ ಯಾವುದೋ ಒಂದು ಕೇಸ್ ನೋಟಿಸ್ ಬಂದಿರುತ್ತೆ ಮನೆಗೆ. 6 ತಿಂಗಳು 1 ವರ್ಷ ಕೇಸ್ಗೆ ಸುತ್ತಬೇಕು ಸರ್ಕಾರ. ಇದರಿಂದ ಏನು ಇದು? ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ನೋಡ್ಕೊಂಡು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ ಅಂದ್ರೆ ಅವರು ಕೊಟ್ಟಂತ ಒಂದು ಕೊಡುಗೆಗಳು ನೋಡ್ಕೊಂಡು ಬಂದಿದ್ದೀನಿ ಅಂತಾರೆ. ಇದೆಂತ ಆಡಳಿತ ಸರ್? ಮತ್ತೆ ರೈತರು ಅವ್ರ ಸರ್ಕಾರದಲ್ಲಿ ಎಷ್ಟು ಕೇಸ್ಗಳು ಹಾಕಿದ್ದಾರೆ ಅದನ್ನ ನೋಡ್ಬೇಕಲ್ವ ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತಿನ ದಿನ ನಾನು ನೇರವಾಗಿ ಹೇಳೋದಾದ್ರೆ ಸರ್, ಈ ಸಿದ್ದರಾಮಯ್ಯನವರು ಶಕ್ತಿಯನ್ನ ಸಂಪೂರ್ಣವಾಗಿ ಕುಂದೋಗಿದ್ದಾರೆ ಈ ಬಾರಿ. ಹಿಂದ್ಗಡೆ ನಾವು ನೋಡೋದಾದ್ರೆ ರೈತರ ಪರವಾಗಿ ಬಜೆಟ್ ಮಂಡನೆಯಲ್ಲಿ ಅಲ್ಲಿ ಇಲ್ಲಿ ಪ್ರತಿ ಸರಿ ಮೀಟಿಂಗ್ಗಳು ಕರೆದು ರೈತರ ಪರವಾಗಿ ಸಾಸಿವೆ ಕಾಳು ಅಷ್ಟಾದ್ರೂ ಒಳ್ಳೇದು ಮಾಡ್ತಿದ್ರು. ಈ ಬಾರಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಶಕ್ತಿ ಕುಂಠಿತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ಹಂಗನ್ಸುತ್ತೆ? ಖಂಡಿತ ಹಂಗನ್ಸೋದಂತಲ್ಲ. ಈಗ ನಾವು ಮುಖಂಡರುಗಳು ಕೇಸ್ ಹಾಕ್ಕೊಂಡು ಓಡಾಡೋದೇನಂದ್ರೆ ನಾವು ಬಿಡಬಾರ್ದು ಅಂತೇಳಿ. ಈಗ ನಾವು ಸರ್ಕಾರದಿಂದ ಹಣ ತಗೊಳಲ್ಲ, ನಾವಿಲ್ಲ ಯಾವ್ದೋ ಲೂಟಿ ಹೊಡಿಯಕ್ಕೆ ಹೋಗಲ್ಲ. ಏನೋ ನಮ್ಮ ಹತ್ರ ಇದೆ ಅಲ್ಪ ಸ್ವಲ್ಪ ಏನೋ ನಮ್ಮ ಕೈಲಾಗಿ ಶಕ್ತಿಗೆ ನೋಡ್ಕೊಂಡು ಜನನ ಕರ್ಕೊಂಡು ಬಂದು ಮೀಟಿಂಗ್ ಮಾಡಿ ಅವ್ರಿಗೆ ಊಟ ಹಾಕಿ ಒಂದು ಹೋರಾಟ ಅಂತ ಧ್ವನಿ ಎತ್ತುತ್ತೀವಿ. ಆ ಧ್ವನಿನೇ ಅಣಗಿಸ್ಬೇಕು ಅಂತೇಳಿ ಪೊಲೀಸ್ ಬಳಸ್ಕೊಂಡು ನಮ್ಮನ್ನು ಕೇಸು ಆಗ್ತಾವ್ರೆ ನಮ್ಮ ಮೇಲೆ. ನಾವು ಇರೋದು ಓಪನ್ ಆಗಿ ಹೇಳ್ತೀವಲ್ಲ, ನಮ್ಮ ಮೇಲೆ ಕೇಸುಗಳು ಬಿದ್ದಿದ್ದಾವೆ. ಈಗ ಹೋಗ್ಬೇಕು ಮುಂದಿನ ತಿಂಗಳು ಕೇಸ್ಗೆ, ತಿಂಗಳಿಗೊಂದ್ಸರಿ ನಾವೆಲ್ಲ ಹೋಗ್ಬೇಕು ಕೇಸ್ಗೆ. ಆ ಒಂದು ಪರಿಸ್ಥಿತಿ. ನಾವು ಧ್ವನಿ ಎತ್ತಿಲ್ಲ ಅಂತಂದರೆ ಇವ್ರು ಮಾಡಲ್ಲ, ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಕೇಸುಗಳು. ಅಲ್ಲಿಗೆ ಅವ್ರು ನಮ್ಮನ್ನು ಅಡಗಿಸ್ಬೇಕು ಅಂತ ಏನೋ ಮಾಡ್ತಾರೆ ಇಷ್ಟೆಲ್ಲ ಅವರು. ಸಮಸ್ಯೆ ಯಾವ್ಯಾವ ಜಿಲ್ಲೆಯಲ್ಲಿ ಇದೆ ಈ ರಸಗೊಬ್ಬರ ಸಮಸ್ಯೆ? ಆಲ್ಮೋಸ್ಟ್ ಎಲ್ಲ ಕಡೆನಾ? ಟೋಟಲ್ಲು ರಾಜ್ಯದಲ್ಲೇ ಇದೆ ಸರ್, ರಾಜ್ಯದಲ್ಲೇ ಇದೆ. ನಮ್ಮ ಬೆಂಗಳೂರು ಸುತ್ತಮುತ್ತ ವ್ಯವಸಾಯ ಕಮ್ಮಿ ಆಯಿತು, ವ್ಯವಸಾಯ ಕಮ್ಮಿ ಮಾಡ್ಕೊಳ್ತಾವ್ರೆ ಜನ. ಆದರೆ ಇವರು ಈಗ ಈ ಇರೋ ಕಡೆ ಎಲ್ಲ ಕಡೆಯೂ ಇದೆ ಆಲ್ಮೋಸ್ಟ್. ಯಾವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಇದೆ, ತುಮಕೂರು ಜಿಲ್ಲೆಯಲ್ಲೂ ಇದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ, ಕೊಪ್ಪಳ ಎಲ್ಲ ಇದೆ. ಆ್ಯಕ್ಚುಲಿ ಮುಂಗಾರು ಸ್ಟಾರ್ಟ್ ಆಗೋದು ಇನ್ನು 25-26ನೇ ತಾರೀಕು. ಆದರೆ ನಮ್ಮ ಲೆಕ್ಕಾಚಾರ ಪ್ರಕಾರವಾಗಿ ಭರಣಿ ಮಳೆಗೆ ನಾವು ಬಿತ್ತನೆ ಮಾಡಬೇಕಾಗಿತ್ತು. ಈಗ 15 ದಿವಸ ಮುಂಚೆನೇ ನಾವು ಬಿತ್ತನೆ ಮಾಡಬೇಕಾಗಿತ್ತು. ಈಗೆಲ್ಲ ತೊಗರಿ, ಹೆಸರು, ಉದ್ದು ಭರಣಿ ಮಳೆಯಲ್ಲೇ ಜಾಸ್ತಿ ಬಿತ್ತನೆ ಮಾಡೋದು. ಅದೊಂದು ಹಳೇ ಪದ್ಧತಿ. ಇಂಥ ಮಳೆಯಲ್ಲಿ ಇಂಥ ಬಿತ್ತನೆ ಮಾಡಬೇಕು, ಇಂಥ ಮಳೆಯಲ್ಲಿ ಹಿಂಗೆ ಬಿತ್ತನೆ ಮಾಡಬೇಕು ಅಂತೇಳಿ ಒಂದು ಹಳಬರು ಮಾಡಿರೋಂಥದ್ದು ಒಂದು ಇದಿದೆ. ಆ ಇದ್ರ ಪ್ರಕಾರ ನಾವು ಈ ಮೇಯಲ್ಲೇ ಮಾಡಬೇಕಾಗಿತ್ತು.
ಬಿತ್ತನೆ. ಆದರೆ ಮಳೆ ಲೇಟ್ ಆಗಿದ್ದಕ್ಕೆ ಈಗ ಜೂನಲ್ಲಿ ಮಾಡ್ತಾರೆ. ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ. ಕೊಪ್ಪಳ, ಗದಗು, ಆ ಕಡೆ ಎಲ್ಲ ಲಕ್ಷ್ಮೇಶ್ವರ, ಆ ಕಡೆ ಎಲ್ಲ ಮಳೆಗಳು ಚೆನ್ನಾಗಿ ಬಿದ್ದಿದ್ದಾವೆ. ಈಗಾಗಲೇ ಬಿತ್ತನೆ, ಹೆಸರು, ಉದ್ದು ಎಲ್ಲ ಹಾಕ್ತಾಯಿದ್ದಾರೆ. ನಿನ್ನೆ ನಮ್ಮ ರೈತರು ಬಂದಿದ್ದವರು ಹೇಳಿದ್ರು, ಹಿಂಗಾಗಿದೆ ರಸಗೊಬ್ಬರ, ಇದರಲ್ಲಿ ಹಿಂಗಾಗಿದೆ, ನಮ್ಮ ಫಸಲ್ ಬಿಮಾ ಯೋಜನೆಯಲ್ಲೂ ಹಿಂಗಾಗಿದೆ, ಮಧ್ಯವರ್ತಿಗಳ ಮುಖಾಂತರ ಹೋದರೆ ನಮಗೆ ಸಿಗ್ತದೆ, ಇಲ್ಲ ಅಂದರೆ ನಮ್ಗೆ ಇನ್ಶೂರೆನ್ಸ್ ಸಿಕ್ಕಲ್ಲ, ಇದ್ರ ಬಗ್ಗೆ ಎಲ್ಲ ನಾವು ಧ್ವನಿ ಎತ್ತಬೇಕು ಅಂತೇಳಿ ನಾನೆಲ್ಲ ನಾವೊಂದು ಸಾಮಾಜಿಕ ಕಳಕಳಿಯಿಂದ ಒಂದು ಮೀಟಿಂಗ್ ಮಾಡ್ಕೊಂಡು ಇದು ಮಾಡಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಅಂತ. ಲಕ್ಷ್ಮಣ್ ಸರ್, ಈಗ ಈ ರೈತರ ಕಣ್ಣೀರಿನ ಮೇಲೆ ರಾಜಕೀಯ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ನಮ್ಮ ದೇಶ ನಡೀತಿರೋದೇ ಕೃಷಿ ಪ್ರಧಾನ ದೇಶ ಸರ್. ರಾಜಕಾರಣಿಗಳು ಪ್ರತಿಯೊಬ್ಬರು ನೀವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಪ್ರತಿ ಇಲಾಖೆಯಲ್ಲಿ ನಾವು ಹೋಗ್ತಿದ್ದಂಗೆ ಮೊದಲು ಅವ್ರ ಬಾಯಿನಲ್ಲಿ ಬರ್ತಕ್ಕಂಥ ಮಾತು ನಾವು ರೈತರ ಮಕ್ಕಳು ಸರ್ ಅಂತಾರೆ. ನಾವು ರೈತರ ಮಕ್ಕಳು ಸರ್ ಅಂತಾರೆ. ಆದರೆ ಯಾವೊಬ್ಬರೂ ಅಂದರೆ ಶೇಕಡ ಒಂದು 80-90% ಅಷ್ಟು ಅಧಿಕಾರಿಗಳು, ರಾಜಕಾರಣಿಗಳು ಸಂಪೂರ್ಣವಾಗಿ ರೈತರನ್ನ ಮರ್ತಿದ್ದಾರೆ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅವರ ನಿರ್ಲಕ್ಷ್ಯ ಇವತ್ತಿನ ದಿನ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಎಷ್ಟಾಗ್ತಾ ಇದೆಯೋ ಅದಕ್ಕೆ ನೇರವಾಗಿ ಈ ರಾಜಕಾರಣಿಗಳೇ ಕಾರಣ, ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ. ಹಾಗಾಗಿ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ಇಲ್ಲಿ ಒಂದು ಸೂಕ್ಷ್ಮ ಗಮನಿಸೋದಾದರೆ ಸರ್, 50 kg ಚೀಲಕ್ಕೆ ಇವತ್ತಿನ ದಿನ 200 ರೂಪಾಯಿ ಜಾಸ್ತಿ ಅಂತ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಏನಕ್ಕೆ? ಇದು ರೈತ ಬೆಳೀತಕ್ಕಂಥ ಒಂದು ಪದಾರ್ಥಕ್ಕೆ ಅಲ್ವಾ ಸರ್? ಒಂದು ಬೆಳೆನ ಬೆಳೆದು ಇಷ್ಟು ಕಷ್ಟದ ಮಧ್ಯದಲ್ಲಿ ಅಲ್ಲಿ ಎಲ್ಲೋ ಯುದ್ಧ ಆಗ್ತದೆ ಅಂತ ನಮ್ಮ ಯಾವ ರೈತರು ಇವತ್ತಿನ ದಿನ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಕರೋನಾ ಬಂದಿದೆ ಅಂದ್ಬಿಟ್ಟು ಯಾವ ರೈತರು ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಸುಮ್ಮನೆ ಕೂತಿಲ್ಲ. ನಮ್ಮದು ಕೋಲಾರ ಅಂತ ಮರುಭೂಮಿನಲ್ಲಿ ನೀರಿಲ್ಲದೆ ಇರೋಂಥ ಟೈಮ್ನಲ್ಲೂ ಸಮೇತ ನಾವು ಚಿನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಅಷ್ಟು ಬೆಳೆ ಬೆಳೆದು ಕೊಟ್ಟಿದ್ದೀವಿ. ಆ ಥರ ಇದ್ದಾಗ ರೈತರನ್ನ ಇವರು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? 50 kg ಚೀಲಕ್ಕೆ 200 ರೂಪಾಯಿ ಜಾಸ್ತಿ ಮಾಡಿ ಇವತ್ತಿನ ದಿನ ಎಲ್ಲ ನಾವು ಪೇಪರ್ಗಳಲ್ಲಿ ಹೆಡ್ಲೈನ್ಸಲ್ಲಿ ನೋಡ್ತೀವಿ. 20 ರೂಪಾಯಿ ಈರುಳ್ಳಿ ಜಾಸ್ತಿ ಆದರೆ ಕಣ್ಣೀರುಳ್ಳಿ ಅಂತ ಏನೋ ಚೆನ್ನಾಗಿ ಬರೀತಾರೆ. ಆದರೆ ಆ ಈರುಳ್ಳಿಗೆ ಒಂದು ನಿಗದಿತ ಬೆಲೆ ಯಾವಾಗ ಕೊಡ್ತದೆ ಈ ಸರ್ಕಾರ? ಸ್ವತಂತ್ರ ಬಂದು ಇಷ್ಟು ವರ್ಷ ಆಗ್ತಿದೆ, ಹೆಡ್ಲೈನ್ಸಲ್ಲಿ ಹೇಳ್ತಾರೆ ಕೃಷಿ ಪ್ರಧಾನ ದೇಶ ಇದು ನಮ್ಮದು ಅಂತಕ್ಕಂಥದ್ದು. ಆದರೆ ತಾನು ಬೆಳೆದಿರ್ತಕ್ಕಂಥ ಒಂದು ಬೆಳೆಗೆ ವೈಜ್ಞಾನಿಕವಾದಂಥ ಒಂದು ಬೆಲೆ ನಿಗದಿ ಮಾಡಲಿಲ್ಲ ಈ ಸರ್ಕಾರ. ಅದ್ರ ಬಗ್ಗೆ ಯಾವತ್ತೂ ಸಮೇತ ಧ್ವನಿ ಎತ್ತುತ್ತಿಲ್ಲ ಸರ್ಕಾರಗಳು. 200 ರೂಪಾಯಿ ಮಾತ್ರ ಇವತ್ತಿನ ದಿನ ಚೀಲಕ್ಕೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಅವರು ಲೀಗಲಾಗಿ 200 ರೂಪಾಯಿ ಕೊಡ್ತಾರೆ, ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಳ್ತಿದ್ದಾರೆ. ಅದೇ ರೈತ ಹೆಂಗೆ ಸಸ್ಟೈನ್ ಆಗಬೇಕು? ರೈತರು ಹೇಗೆ ಬೆಳಿಬೇಕು? ಹಾಗಾದರೆ ಪ್ರತಿ ರೈತರು ತಾನು ಬೆಳೆದಿರ್ತಕ್ಕಂಥದ್ದಕ್ಕೆ ಇಂತಿಷ್ಟೇ ಬೆಲೆ ಅಂದ್ಬಿಟ್ಟು ಅವ್ರು ಮಾರೋದಾದರೆ ಆಹಾರದ ಭದ್ರತೆ ಏನು ನಮಗೆ ತೊಂದರೆ ಆಗೋದಿಲ್ಲ ಮುಂದಿನ ದಿನಕ್ಕೆ? ಸರ್, ಅದಕ್ಕೆ ನಾವು ಸ್ವಾಮಿನಾಥನ್ ವರದಿ ಜಾರಿಗೆ ತನ್ನಿ ಅಂತೇಳಿ 10-15 ವರ್ಷದಿಂದ ಬಡ್ಕೊಂತ ಇರೋದು. ಇದೇ ಮೋದಿಜಿಯವರು 14ರಲ್ಲಿ ಅವ್ರದ್ದೊಂದು ಇದು ತೆಗೆದು ನೋಡಿ, ಏನು ಪ್ರಣಾಳಿಕೆ, ನಾನು ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀನಿ ಅಂತೇಳಿ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಆದರೆ ಅವ್ರು ಬಂದ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ, ನಾವು ಸ್ವಾಮಿನಾಥನ್ ವರದಿ ಜಾರಿಗೆ ತರೋಕ್ಕಾಗಲ್ಲ ಅಂತ. ಏನು ಬೇಡ ಬೇರೆ, ಈಗ ಶಂಭು ಕಡೆಯಲ್ಲಿ ಪಂಜಾಬು, ಹರಿಯಾಣ ಈ ಕಡೆ ನಾವು ಕರ್ನಾಟಕದವರು, ಕೇರಳದವರು, ತಮಿಳುನಾಡವರು ಎಲ್ಲ ರೈತರಲ್ಲಿ ಹೋಗಿದ್ದಾಗ ರೋಡಿಗೆ ಮಳೆ ಹೊಡೆದ್ರಲ್ಲ ಸರ್, ಡೆಲ್ಲಿ ಒಳಕ್ಕೆ ಬಿಟ್ಕೊಂಡಿಲ್ಲಲ್ಲ ರೈತರನ್ನ. ಡೆಲ್ಲಿ ಒಳಕ್ಕೆ ಬಿಟ್ಕೊಂಡಿಲ್ಲಲ್ಲ ರೈತರನ್ನ, ರೋಡಿಗೆ ಮಳೆ ಹೊಡೆದ್ರಲ್ಲ. ಇನ್ನು ರೈತರ ಮೇಲೆ ಗದ ಪ್ರಹಾರ ಮಾಡಿದ್ರೆ ಇನ್ನೇನಾಗಬೇಕು? ಅದೇ ಸಾಕ್ಷಿ ಸಾಲಲ್ವಾ? ಕೇಂದ್ರ ಸರ್ಕಾರನೇ ಈಗ ಯಾವುದೇ ಆಗಲಿ ಕೇಳೋದು, ಅವರು ಒಂದು ಇದು ಕೇಳೋದು, ಅದನ್ನ ಕೇಳೋದಕ್ಕೆ ನೀವು ಬರಬೇಡ್ರಿ ನೀವು ಇದಕ್ಕೆ ಅಂತ ಹೇಳ್ಬಿಟ್ಟು ಶಂಭು ಕಡೆಯಲ್ಲಿ ಮಳೆ ಹೊಡೆದ್ರು, ಹಳ್ಳ ತೋಡಿದ್ರು, ದೊಡ್ಡ ದೊಡ್ಡ ಕಲ್ಲು ಬಂಡಿಗಳು ತಂದು ಹಾಕಿದ್ರು, ಏನು ಬೇಕೋ ಎಲ್ಲ ಮಾಡಿದ್ರಲ್ಲ. ಏನು ಮಳೆ ಇಷ್ಟಿಷ್ಟಾದ್ರ ಮಳೆಗಳು ಕ್ಲೀನಾಗಿ ಹೊಡೆದು ಟ್ರ್ಯಾಕ್ಟ್ರು ಬರಬಾರ್ದು, ಏನೂ ಬರಬಾರ್ದು ಅಂತ ಮಳೆ ಮಾಡಿದ್ರು. ಇದೆಲ್ಲ ಗೊತ್ತಿರೋದೇ, ನಾವು ನೋಡಿರೋದಲ್ಲ ಸರ್, ನಾವು ಕೇಳಿದ್ದೇನು. ಈಗ ಸರ್ಕಾರ ಹೇಳ್ತಾ ಇರೋದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅದೇ ಸರ್ಕಾರಗಳು ರೈತರ ಪರವಾಗಿ ನಿಂತು ನಾವು ರೈತರ ಪರವಾಗಿ ನಿಲ್ತೀವಿ, ಯಾವುದೇ ಕಂಪನಿಗಳಿಗೆ ಲಾಸ್ ಇದ್ರೂ ಕೂಡ ಆ ವೆಚ್ಚವನ್ನು ಸರ್ಕಾರನೇ ಭರಿಸುತ್ತೆ ಅಂತೇಳಿ ತಗೋಬಹುದಲ್ವಾ? ಸರ್, ಅದನ್ನೇ ಹೇಳ್ತಿದ್ದೀನಿ. ಸರ್ಕಾರ ಮೊದಲು ಈ ಬಿಟ್ಟಿ ಭಾಗ್ಯಗಳು ನಿಲ್ಲಿಸ್ಬಿಟ್ಟು ಏನು ಈ ಬಿಟ್ಟಿ ಭಾಗ್ಯಗಳಿಗೆ ಲಕ್ಷಾಂತರ ರೂಪಾಯಿ ಪೋಲ್ ಮಾಡ್ತಾ ಇದೆ, ಜನಗಳನ್ನ ಸೋಂಬೇರಿ ಮಾಡಿ ದಿಕ್ಕು ತಪ್ಪಿಸ್ತಾ ಇದೆ. ಇದನ್ನು ಬಿಟ್ಬಿಟ್ರೆ ಇಲ್ಲಿ ಯಾರೂ ನೀವು ಕೊಡ್ತಕ್ಕಂಥ ಬಿಟ್ಟಿ ಭಾಗ್ಯಗಳ ಮೇಲೆ ಅವಲಂಬಿತರಾಗಿ ಬದುಕ್ತಕ್ಕಂಥದ್ದು ಇನ್ನೂ ನಮಗೆ ಆ ಥರ ದೌರ್ಭಾಗ್ಯ ಬಂದಿಲ್ಲ. ಈ ಥರದ ಕೊರತೆ 38,000 ಮೆಟ್ರಿಕ್ ಟನ್ ಇವತ್ತಿನ ದಿನ ಕೊರತೆ ಇದೆ ರಸಗೊಬ್ಬರಗಳದ್ದು ಅನ್ನೋದಾದರೆ ಸರ್ಕಾರ ಏನು ಮಾಡ್ತಿದೆ? ಅವ್ರಿಗೆ ಗೊತ್ತಿದೆಯಲ್ಲ, ಇಂಟೆಲಿಜೆನ್ಸ್ ಯಾಕೆ ಇದೆ? ಏನು ಅವ್ರಿಗೆ ಮಾಹಿತಿನೇ ಇಲ್ವಾ? ಹಾಗಾದರೆ ಅದು ತಪ್ಪು, ಅವ್ರ ನಿರ್ಲಕ್ಷ್ಯ. ಅದಕ್ಕೆ ಏನು ಬೇಕೋ ಬಂದೋಬಸ್ತ್ ಅವ್ರು ಮಾಡ್ಬೋದಿತ್ತು. ಅಥವಾ ಇವತ್ತಿನ ದಿನ KGಗೆ 200 ರೂಪಾಯಿ ಚೀಲಕ್ಕೆ ಜಾಸ್ತಿ ಮಾಡೋದು ಅವ್ರದ್ದು ಪ್ರತಾಪ ಅಲ್ಲ.
ಎಲ್ಲದಕ್ಕೂ ಸಬ್ಸಿಡಿಗಳು ಕೊಡೋದಾದ್ರೆ ರೈತರಿಗೆ ಪೂರಕವಾದ ಬೆಲೆಗೆ ಅವ್ರು ಕೊಟ್ಬಿಟ್ಟು ಇನ್ ಮಿಕ್ಕಿದ್ದು ಸರ್ಕಾರ ಹಾಕೋಬೋದಿತ್ತಲ್ವಾ? ಇದು ನಾವು ಇಷ್ಟು ಬರೆಸ್ತಿದೀವಿ, ಸರ್ಕಾರ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ಬೋದಿತ್ತಲ್ವಾ? ಅಲ್ಲಿ ಜಾಸ್ತಿ ಆಗಿದೆ, ಯುದ್ಧ ಆಗ್ತಿದೆ, ನೀವು ಜಾಸ್ತಿ ಕೊಟ್ಬಿಡಿ ಆದ್ರೆ ರೈತರ ಬೆಲೆ ಹೆಂಗೆ? ಈಗ ಒಂದು ಕಟ್ಟು ಕೊತ್ಮೀರಿ ಬೆಳೆದ ಆ ಬೆಲೆ ಹೆಂಗೆ ನಿಗದಿ ಮಾಡಕ್ಕಾಗತ್ತೆ? ಆಗಿದೆ ಅಂತಾನೆ ಅನ್ಕೊಳ್ಳೋಣ, ಆಗಿಲ್ಲ. ಬಟ್ ಸರ್ಕಾರ ಯಾಕೆ ಬರ್ಸ್ತಾ ಇಲ್ಲ ಅದನ್ನ? ಕಾಳಜಿ ಇಲ್ವಲ್ಲ ರೈತರ ಬೆಲೆ ನೀವು ಯಾಕೆ ಹಾಕ್ತೀರಿ ಅಂತ. ಸರ್, ಉತ್ಪತ್ತಿ ಆಗಿರೋದೇ ಸ್ಟಾಕ್ ಇದೆಯಲ್ಲ ಸರ್, ಇದನ್ನ ಕೊಡ್ಬೋದಲ್ಲ ಸರ್? ಹೌದು, ಈಗ 2 ತಿಂಗಳಿಂದ ಉತ್ಪತ್ತಿ ಮಾಡೋದು ಬೇಡ ಸರ್, ಈಗ ಬಂದಿದೆಯಲ್ಲ ಸರ್, ಅಗತ್ಯ ಇರೋಂಥ ವಸ್ತು ಕೊಡ್ಬೋದಲ್ಲ ಹಳೆ ರೇಟ್ಗೆ. ಈಗ ತಿರುಗಿ ಮತ್ತೆ ಯಾಕೆ ಜಾಸ್ತಿ ಮಾಡಬೇಕು? ಲಕ್ಷಾಂತರ ಟನ್ ಇದೆಯಲ್ಲ ಸ್ಟಾಕು, ಆ ಸ್ಟಾಕ್ನೆಲ್ಲ ಖಾಲಿ ಮಾಡ್ಬೋದಲ್ಲ. ಆ ಸ್ಟಾಕ್ ಹಂಗೆ ಇಟ್ಕೊಂಡು ಏಕ್ದಮ್ 200, 300, 500, 800 ಜಾಸ್ತಿ ಮಾಡ್ಬಿಟ್ರಿ ಅವರು. ಯಾರನ್ನ ಕೇಳೋದು ನಾವು? ಕೇಂದ್ರ ಸರ್ಕಾರ ಮುಂದಾಲೋಚನೆ ಇಲ್ವ ಸರ್? ಇವತ್ತು ನಾವು ರಾಜ್ಯ ಸರ್ಕಾರ ಮಾತಾಡಕ್ ಬರಲ್ಲ. ಯಾವ್ದೇ ಗೊಬ್ಬರದ ವಿಷಯದಲ್ಲಿ ರೇಟ್ ಜಾಸ್ತಿ ಮಾಡಿದ್ರು ರಾಜ್ಯ ಸರ್ಕಾರ, ರೇಟ್ ಜಾಸ್ತಿ ಮಾಡಿದ್ರು ರಾಜ್ಯ ಸರ್ಕಾರ. ಸರ್, ರಾಜ್ಯ ಸರ್ಕಾರ ಬರಲ್ಲ. ಈಗ ಮುಂದೆ ಚುನಾವಣೆ ಇದೆ 2-3 ತಿಂಗಳಲ್ಲಿ. ಬಹುಶಃ ಇವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಏನಾದರೂ ಈ ಥರದ್ದು ಅವಿವೇಕ ನಿರ್ಧಾರಗಳು ತಗೊಳ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ಇವತ್ತು ನಾವು ನೋಡಿದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಆಗಸ್ಟ್ನಲ್ಲಿ ಬಹುಶಃ ನಮ್ಮ ಬೆಂಗಳೂರಿನಲ್ಲಿ ಚುನಾವಣೆ ಮಾಡಬೇಕಂತಕ್ಕಂಥದ್ದು. ಅದಕ್ಕೇನಾದರೂ ಈ ಥರ ಸಡನ್ ಆಗಿ ನಿರ್ಧಾರಗಳು ತಗೊಳ್ತಾ ಇದೆಯಾ? ಅದೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಮೇಲೆ ಹಾಕಿ ಇವತ್ತಿನ ದಿನ ರೈತರು ಹೊಟ್ಟೆ ಹೊಡಿಬೇಕು ಅಂತಕ್ಕಂಥದ್ದು ಏನಾರು ಮಾಡ್ತಾ ಇದೆ ಅಂತಕ್ಕಂಥದ್ದು ಇರ್ಬೋದು. ನಾವು ಅದನ್ನು ಹೇಳಕ್ ಬರಲ್ಲ, ನಾವು ನೋಡಿದ್ದೀವಿ, ನಾವು ಹೆಂಗೆ ಹೇಳೋಕ್ಕಾಗಲ್ಲ. ಒಂದು ವಿಚಾರ ಏನಾಗ್ತದೆ, ಇವತ್ತು ಇವ್ರು ದುಡ್ಡು ಬೇಕಾಗಿದ್ರೆ ದುಡ್ಡು ಮಾಡ್ಕೊಂಡ್ಲಿ, ಅದು ಬಿಟ್ಬಿಟ್ಟು ಹಳ್ಳಿ ರೈತರುಗಳ ಮೇಲೆ ಹಾಕ್ಬಿಟ್ರೆ ಬೆಂಗಳೂರು ಜನ ಹೆಂಗೂ ಓಟ್ ಹಾಕ್ತಾರೆ. ಬೆಂಗಳೂರಿಗೆ ಇನ್ನೊಂದು ಭಾಗ್ಯ ಕೊಡೋಣ, ಬಿಟ್ಟಿ ಭಾಗ್ಯ. ಮನೆ ಡಿ ಕೆ ಶಿವಕುಮಾರ್ 6ನೇ ಭಾಗ್ಯ ಕೊಡ್ತೀನಿ, 7ನೇ ಭಾಗ್ಯ ಕೊಡ್ತೀನಿ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ಬೆಂಗಳೂರು ನಗರ ಕೊಟ್ಟರೆ ಹಳ್ಳಿ ಕಡೆ ಜನ ಬೆಳಿಬೇಕಲ್ವಾ? ಭಾಗ್ಯಗಳ ಅವಶ್ಯಕತೆ ಇದೆಯಾ ಈ ಗ್ಯಾರಂಟಿಗಳದ್ದು? ಯಾಕಂದ್ರೆ ಸರ್ಕಾರ ಹೇಳಿದ್ರೆ ರೈತರಿಗೆ ನಾವು ಕೊಡ್ತಾ ಇದೀವಿ, ಗ್ಯಾರಂಟಿಗಳು ಬೇಕಾಗಿರೋದು ರೈತರಿಗೆ ಅಂತ. ಯಾರು ಬಿಟ್ಟಿ ಭಾಗ್ಯಗಳು, ಸ್ತ್ರೀ ಶಕ್ತಿ ಎಲ್ಲ ಮಾಡಿರೋದ್ರಿಂದ ನಮ್ಮಲ್ಲಿ ತೋಟದಲ್ಲಿ ಕೆಲಸ ಮಾಡಕ್ ಆಳುಗಳು ಸಿಗ್ತಾ ಇಲ್ಲ. ಬಸ್ ಅಕ್ಕಿ ನೆಟ್ಟಿಗೆ ಸೀದಾ ಹೋಗ್ತಾರೆ. 1000 ರೂಪಾಯಿ ಕೊಡ್ಬೇಕು ಸರ್. 1000 ರೂಪಾಯಿ ಸಿಗ್ತಾ ಇಲ್ಲ ಗ್ಯಾರಂಟಿ ಭಾಗ್ಯಗಳಿಂದ. ಹೌದು, ಮಹಿಳೆಯರು ಬರ್ತಾ ಇಲ್ಲ ಅಂತ. ಮಹಿಳೆಯರು ಬರ್ತಾ ಇಲ್ಲ, ಗಂಡಸರು ಬರ್ತಾ ಇಲ್ಲ. 2000 ಬರುತ್ತೆ ಅಂತ. 2000 ಬರುತ್ತೆ. ಬಸ್ ಫ್ರೀ ಐತೆ. ఎక్కువ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಹೋಗು, ಇಲ್ಲಿಗೆ ಹೋಗು, ನೆಂಟರ ಮನೆಗೆ ಹೋಗು. ಅಲ್ಲ, ಕೆಲವರು ದೇವಸ್ಥಾನಕ್ಕೆ ಹೋದ್ರೆ ವಾಪಸ್ ಬರ್ತಾನೆ ಇಲ್ಲ ಸರ್. ಎಷ್ಟೋ ಜನ ಗಂಡಂದಿರಿಗೆ ಊಟನೇ ಇಲ್ಲ ಸರ್, ಊಟನೇ ಮಾಡಾಕಲ್ಲ ಹೆಂಡ್ತಿದ್ರು. ಬೇಕಾದ್ರೆ ಮಾಡ್ಕೊತೀನಿ ಇಲ್ದ್ರೆ ಇರು ಅಂತ ಹೇಳ್ಬಿಟ್ಟು ನೆಟ್ ಬಸ್ಸಕ್ಕೆ ಹೋಗ್ತಾರೆ. ಅಂತ ಪರಿಸ್ಥಿತಿನೂ ಬಂದಿದೆ ಸರ್. ಸಂಬಂಧಗಳು ಹದಗೆಟ್ಟಿವೆ ಅಂತ ಹೇಳ್ತಾ ಇದೆ. ಖಂಡಿತ ಸಂಬಂಧಗಳು ಹದಗೆಟ್ಟಿದೆ ಸರ್. ನಾವೇನು ಮುಚ್ಚು ಮರ ಇಟ್ಕೊಂಡು ಏನು ಹೇಳಲ್ಲ. ನಾವು ಸಿಟಿ ಬೆಂಗಳೂರಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಎಲ್ಲ ಕಡೆನೂ ಸಂಬಂಧಗಳು ಹದಗೆಟ್ಟಿದೆ ಸರ್. ಅದಕ್ಕೆ ನಾವು ಹೇಳೋದೇನು ಅಂದರೆ, ನೀವು 200-300 ಮಾಡಬೇಡಿ, ಏಕ್ದಮ್ 10,000 ಮಾಡಿ ಮೂಟೆ ರಸಗೊಬ್ಬರ. ನಾವು ಖಂಡಿತ ನಾವು ರೈತರು ಯಾರು ಹೋರಾಟ ಮಾಡಲ್ಲ. ನಾವು ಎಲ್ಲ ಮುಖಂಡರಿಗೂ ನಾನೇ ಫೋನ್ ಮಾಡಿ ಇವತ್ತೇ ಹೇಳ್ತೀನಿ, 10,000 ರೂಪಾಯಿ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದಾರಪ್ಪ ರಾಜ್ಯ ಸರ್ಕಾರ, ಅವ್ರಿಗೆ ದುಡ್ಡಿಲ್ಲಂತೆ. 10,000 ರೂಪಾಯಿ ಕೊಟ್ಟು ಶಕ್ತಿ ಇರೋ ಗೊಬ್ಬರ ತೋಟ ಬೆಳೆ ಹೊಲ ಮಾಡಲಿ, ಇಲ್ಲ ಅಂದ್ರೆ ಬೇಡ, ಬಿಡು ಹಂಗೆ ಇದೇ ಬಿಟ್ಬಿಡ್ಲಿ ಬಿಡಿ ಸರ್, ಬೇಡ. ರೈತ ಈ ರೀತಿಯಾಗಿ ಮನಸ್ಸು ಮಾಡಿದ್ದೇ ಆದಲ್ಲಿ ಏನಾಗುತ್ತೆ, ಏನೆಲ್ಲ ಸಮಸ್ಯೆ ಆಗ್ಬೋದು. ಅದು ಆದಾಗ ರೈತನ ಎಲ್ಲಿ ರೈತ ಹುಡುಕ್ರಿ, ರೈತನ ಎಲ್ಲಿದ್ದಾನೆ ರೈತ ಅಂತೇಳಿ ಅವಾಗ ಹುಡುಕ್ತಾರೆ ಸರ್ ಅವರು. ಇಲ್ಲ, ನಾವು ಹಂಗೂ ಮಾಡಲ್ಲ. ಈಗ ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ ಸರ್, ಕಾರ್ಪೊರೇಟ್ ಮಾಫಿಯಾ ಅದಕ್ಕೆ ಅಂತ ಒಂದು ಕಾಯ್ತಾ ಇರುತ್ತೆ ಸರ್. ಅವಾಗ ಏನಾಗ್ತದೆ, ನಾವೇನು ಬೆಳಿಬೇಕಾಗಿರ್ತಕ್ಕಂಥದ್ದು ಬೆಳೆಗೆ ಪರ್ಯಾಯವಾಗಿ ಕಾರ್ಪೊರೇಟ್ ಮಾಫಿಯಾ ಇವತ್ತೇ ಕಾಲಿಟ್ಬಿಟ್ಟಿದೆ. ಬೆಳಿಗ್ಗೆ ಟಿಫನ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಟಿಫನ್ಗೆ ಒಂದು ಮಾತ್ರೆ. ಈಗ ಅರ್ಬನ್ ಲೈಫ್ ಅದೆಲ್ಲ ಬಂದ್ಬಿಟ್ಟಿದೆಯಲ್ಲ, ಅನ್ನ ನೀರು ಎಲ್ಲ ಬಿಟ್ಬಿಟ್ಟಿದ್ದೀರಿ ಇವತ್ತೇ. ಅದೊಂದು ಜ್ಯೂಸ್ ಕುಡಿದ್ಬಿಡಿ, ಅದು ಸರಿ ಹೋಗುತ್ತೆ, ನಿಮ್ಗೆ ಟಿಫನ್ ಅಷ್ಟೇ ಎನರ್ಜಿ ಕೊಡುತ್ತೆ ಅಂತಕ್ಕಂಥದ್ದು. ಬೆಳಗ್ಗೆ ಆ ಥರದ್ದೆಲ್ಲ ಮಾಡಿ ಒಂದು ಗಿಫನ್ಗೆ ಒಂದು ಮಾತ್ರೆ ಕಂಡಿಡಿದು ಬಿಡ್ತಾರೆ. ಅದನ್ನು ತಿನ್ಕೊಂಡು ಜೀವನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭಗಳು ಅತಿ ಶೀಘ್ರದಲ್ಲಿ ಬಂದ್ಬಿಡುತ್ತೆ. ಇವತ್ತು ಯಾರು ರೈತರು ಬೇಕಾದಷ್ಟು ಬೆಳೀತಾ ಇಲ್ಲ ಸರ್. ಇಲ್ಲ, ಅದು ಬಂದರೆ ಬೇಗ ಮನುಷ್ಯ ಸತ್ತೋಗ್ತಾನೆ, ಜಾಸ್ತಿ ದಿನ ಬದುಕಲ್ಲ. ಊಟ ತಿಂದು ಜಾಸ್ತಿ ದಿನ ಬದುಕ್ಬೋದು ರೈತನ ಬೆಳೆದಿದ್ದು. ಅದೇ ಮಾತ್ರೆ ಇವೆಲ್ಲ ತಿಂದು, ಊಟದ್ದು ಲೆಕ್ಕದಾಗ ಮಾತ್ರೆ ಎಲ್ಲ ತಿಂದು ನೀರು ಎಲ್ಲ ಉತ್ಪತ್ತಿ ಮಾಡ್ಕೊಳಕ್ಕಾಗಲ್ಲ, ಕಷ್ಟ ಐತೆ. ಪ್ರಕೃತಿ ನಿಯಮದ ಪ್ರಕಾರ ನೀರು ಕುಡಿಬೇಕು, ಊಟ ಮಾಡಬೇಕು ನಾವು, ಆಗಲೇ ಮನುಷ್ಯ 2 ದಿನ ಬದುಕೋದು. ಅಂದರೆ 10 ದಿನ ಸಾಯನೋ ಒಂದು 10 ತಿಂಗಳಾದರೂ ಇರ್ತಾನೆ, 10 ದಿನ ಸಾಯನೋ 10 ತಿಂಗಳು ಇರ್ತಾನೆ. ಆ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇದೆ. ರೈತ ಎಲ್ಲಿ ಅಂತ ದುರ್ಬಣಿ ಹಾಕಿ ಹುಡ್ಕೋ ಕಾಲ ಬರ್ತದೆ. ಅಂದರೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಿಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆಯಿತು ಅಂತ ಅನ್ಸುತ್ತಾ ಕೇಂದ್ರ ಸರ್ಕಾರ? ಖಂಡಿತ ಸರ್. ಈಗ 1972ರಲ್ಲಿ ಹಸಿರು ಕ್ರಾಂತಿ ಯೋಜನೆ ಅಂತೇಳಿ ಜಾರಿಗೆ ತಂದಾಗ, ಶ್ರೀಮತಿ ನಮ್ಮ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಹಸಿರು ಕ್ರಾಂತಿಯನ್ನು ತಂದಾಗ
ಈ ಗೊಬ್ಬರನ ಅವರೇ ರೈತರಿಗೆ ಇದು ಮಾಡಿದ್ದು, ಪರ್ಚೇಸ್ ಇದು ನೋಡಿ ಈ ಗೊಬ್ಬರ ಹಾಕಿ ಜಾಸ್ತಿ ಬೆಳೆ ಆಗ್ತದೆ ಅಂತ. ನಮ್ಮ ರೈತರು ಹಳೆ ರಾಗಿ ಬೆಳ್ಕೊಂಡು ಆರಾಮಾಗಿ ಇದ್ಬಿಟ್ಟು ಜೀವನ ಮಾಡಿಬಿಟ್ರೆ ಖಂಡಿತ ನಮ್ಮ ರೈತರನ್ನ ಹುಡ್ಕೊಂಡು ಕಾಲ ಬರ್ತದೆ, ರೈತರಿಗೆ ಬೇಡಿಕೆ ಬರ್ತದೆ ಆ ಥರ. ಈಗ ಸರ್ ಬೇರೆ ದೇಶಗಳಲ್ಲೆಲ್ಲ ರೈತನಿಗೆ ಇರೋ ಗೌರವ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಸರ್. ನಾವೆಲ್ಲ ನಮ್ಮ ರೈತನಿಗೆ ಗೌರವ ಸಿಗ್ತದೆ, ರೈತನಿಗೆ ಗೌರವ ಸಿಗ್ತದೆ ಅಂತೇಳಿ 40 ವರ್ಷದಿಂದ ಕಾಯ್ತಾ ಇದ್ದೀವಿ. ಇನ್ನು 40 ವರ್ಷ ಕಾಯ್ದರೂ ನಮ್ಗೆ ಗೌರವ ಸಿಕ್ಕಲ್ಲ. ಏನೋ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಏನೋ ಸಿಗ್ಬೋದೇನೋ ಗೌರವ. ರೈತ ಅಂದರೆ ಗೌರವ ಸಿಗ್ಬೋದು. ಅಲ್ಲ, ಈಗ ರೈತರಿಗೆ ಎಣ್ಣೆ ಕೊಡೋದಿಲ್ಲ, ಇನ್ನು ರೈತರಿಗೆ ರೆಸ್ಪೆಕ್ಟೇ ಸಿಗೋದಿಲ್ಲ ಅಂದಾಗ ಜನಸಾಮಾನ್ಯರು ಬದುಕೋದು ಹೇಗೆ ಅಂತ ಆ ಒಂದು ರೈತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ. ಸರ್ ಜನಸಾಮಾನ್ಯರು ಏನೇ ಆಗ್ಬಿಡ್ಲಿ ಸರ್, ಜನಸಾಮಾನ್ಯರು ಅವ್ರು ಸತ್ತೋಗ್ಬಿಡ್ಲಿ, ಅವ್ರು ಹಾಳಾಗೋಗ್ಬಿಡ್ಲಿ, ಅವ್ರು ಏನೇ ಆಗ್ಬಿಡ್ಲಿ ಸರ್, ಇವ್ರ ಮನೆಗಳ ದುಡ್ಡು ಇರಬೇಕು, ಇವ್ರದ್ದು ಆಸ್ತಿ ಇರಬೇಕು, ಇವ್ರು ಚೆನ್ನಾಗಿರ್ಬೇಕು, ಅಷ್ಟೇ ಸರ್ ಬೇಕಾಗಿಲ್ಲ. ಈಗ ಕೃಷಿ ಕಡೆ ಹೆಚ್ಚು ಆಸಕ್ತಿ ಇಲ್ಲದಿರೋದಕ್ಕೆ ಕಾರಣ ಏನು? ಕಾರಣ ಅದರಿಂದ ಲಾಭ ಇಲ್ಲ ಸರ್. ಓಕೆ. ಈಗ ಒಂದು ಜಮೀನು ಅಕ್ವಿಜೇಷನ್ ಮಾಡಿದ್ರೆ ಅದ್ರಲ್ಲಿ ಲಕ್ಷಾಂತರ ರೂಪಾಯಿ ಅವ್ರ ಕಮಿಷನ್ ಬರ್ತದೆ, ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿಬೋದು. ಅದೇ ರೈತನಿಗೆ ಏನೇ ಮಾಡಿದ್ರು ಲಾಭ ಇಲ್ಲ ಸರ್. ಲಾಭ ಇರೋದಾದರೆ ಸೆಷನ್ನಲ್ಲಿ ಇಮ್ಮಿಡಿಯೇಟ್ಲಾಗಿ ಸಚಿವ ಸಂಪುಟ ಮೀಟಿಂಗ್ ಕರೆದುಬಿಟ್ಟು 3 ಗಂಟೆಗೆಲ್ಲ ಮೀಟಿಂಗ್ ಕರೆಯೋ ಅಂತ ಹೇಳ್ಬಿಟ್ಟು 3 ಗಂಟೆ ಮೀಟಿಂಗ್ ಕರೆದುಬಿಟ್ಟು 5 ಗಂಟೆ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಲಾಗಿದೆ ಅಂತೇಳಿ ಬರ್ಕೊಂಬಿಡ್ತಾರೆ ಸರ್. ಅದೇ ರೈತನ ಸಂಬಂಧಪಟ್ಟಿದ್ದ ವಿಷಯನ ಯಾರೂ ಪಾಸ್ ಮಾಡಲ್ಲ ಸರ್, ಯಾವ ಅಧಿಕಾರಿಗಳು ಮಾಡಲ್ಲ. ರಾಜಕಾರಣಿಗಳಿಗಿಂತ ಅಧಿಕಾರಿಗಳು ಕಳ್ಳರು, ಅಧಿಕಾರಿಗಳಿಗಿಂತ ರಾಜಕಾರಣಿ ಕಳ್ಳರು. ಮಾತಾಡ್ತೀರಿ ನಾನು ರೈತ ಮಗರಿ, ನಾನು ರೈತ ಮಗರಿ ಅಂತ ಹೇಳಕ್ಕಾಗ್ತದೆ. ಎಸ್ ಲಕ್ಷ್ಮಣ್ ಸರ್, ಅಂದರೆ ರೈತರಿಗೆ ನಿಗದಿಪಡಿಸಿರುವಂಥ ಬೆಲೆಯಲ್ಲಿ ಯಾಕೆ ಗೊಬ್ಬರ ಸಿಗ್ತಿಲ್ಲ ಅಂತ ಅನ್ಸುತ್ತೆ? ಈ ದಲ್ಲಾಳಿಗಳನ್ನು ಕಡಿವಾಣ ಹಾಕೋದು ಹೇಗೆ? ದಲ್ಲಾಳಿಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಮೊದಲನೇದಾಗಿ ಯಾಕೆಂದರೆ ಪ್ರತಿಯೊಂದು ಇದರಲ್ಲೂ ಸಮೇತ ದಲ್ಲಾಳಿಗಳೇ ಇವತ್ತಿನ ದಿನ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. APMC ಇರ್ಬೋದು, ಪ್ರತಿಯೊಂದು ಇದರಲ್ಲೂ ಸಮೇತ ದಲ್ಲಾಳಿಗಳಿಂದ ಯಾವುದೇ ಒಂದು ಮೂಮೆಂಟ್ ಆಗ್ತಾ ಇಲ್ಲ. ಇದರಲ್ಲಿ ದಲ್ಲಾಳಿಗಳದ್ದು ಪ್ರಮುಖ ಪಾತ್ರ. ಇವರು ಸರ್ಕಾರ ಮತ್ತು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿಯೇ ನಡೆಯುತ್ತೆ. ಇದು ಒಂದು ಸಂಚಿದು. ಇಲ್ಲದೆ ಇದ್ರೆ ಯಾರೂ ಅಷ್ಟು ಇದು ಮಾಡೋದಕ್ಕಾಗೋದಿಲ್ಲ. ನೀವಾಗಲೇ ಹೇಳಿದ್ರಿ ಇವತ್ತು ರೈತರು ಯಾಕೆ ಈ ಥರ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತಂದರೆ, ಇವನ್ನೆಲ್ಲ ನೋಡಿಕೊಂಡು ಮುಂದೆ ಯುವ ಪೀಳಿಗೆ ಇವತ್ತು ಯಾರೂ ಕೃಷಿ ಕಡೆಗೆ ಬರ್ತಾ ಇಲ್ಲ ಸರ್. ಪ್ರತಿದಿನ ಹಳ್ಳಿಗಳನ್ನು ಬಿಟ್ಟು ಜನ ಇವತ್ತಿನ ದಿನ ಸಿಟಿಗಳ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ಕೃಷಿಯಲ್ಲಿ ಲಾಭ ಇಲ್ಲ ಅಂತಕ್ಕಂಥದ್ದು ಮೊದಲನೇದು. ರಸಗೊಬ್ಬರ ನೀವು ಹೇಳಿದಾಗೆ ಇವತ್ತು ಚರ್ಚೆ ಕಾರ್ಯಕ್ರಮನೇ ಅದು. ರಸಗೊಬ್ಬರಗಳ ಕೊರತೆ ಇದೆ ಅನ್ನೋದಾದರೆ ಸ್ಟಾರ್ಟಿಂಗಲ್ಲಿ ಕೃಷಿ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ಪಲ್ಲೇ ಎಡುತ್ತಾ ಇದ್ದಾರೆ ಸರ್ಕಾರ ಅನ್ನೋದಾದರೆ, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅದನ್ನು ಬೆಳೆಸೋದು ಹೇಗೆ, ಅದನ್ನು ಬೆಳೆ ಬೆಳೆದಿರ್ತಕ್ಕಂಥದ್ದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಯಾವ ನಂಬಿಕೆ ಮೇಲೆ ಇವತ್ತಿನ ಸಾಲ ಸೋಲ ಮಾಡಿ ನಾವು ವ್ಯವಸಾಯ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಆ ಕಾರಣ ಇವತ್ತಿನ ದಿನ ನೇರವಾಗಿ ಇದು ರಾಜ್ಯ ಸರ್ಕಾರದ ವೈಫಲ್ಯ, ರಾಜಕಾರಣಿಗಳ ವೈಫಲ್ಯ. ಅದಕ್ಕೆ ತಕ್ಕಂಗೆ ಆಡಳಿತ ವರ್ಗಗಳಲ್ಲಿ ನೋಡಿ, ನಾವು ಮೊನ್ನೆ ನಿನ್ನೆ ಸರಿಯಾದ ರೀತಿಯಲ್ಲಿ ಬೇಡಿಕೆಗಳನ್ನು ಇಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಇಲ್ಲ ಸರ್, ಮಾಡ್ತಾರೆ, ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಅವ್ರ ಬೇಡಿಕೆ ಏನಿದ್ರು ಲಕ್ಷಾಂತರ ರೂಪಾಯಿ ತಗೊಬಂದು ಬೇರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಷ್ಟೇ ಇವರು ಸೀಮಿತ ಇದ್ದಾರೆ. ರೈತರ ಬಗ್ಗೆ ಹೊಲಕ್ಕೋಗಿ ಇವತ್ತು ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ. ಮಾತಾಡೋಣ. ನಾರಾಯಣ ರೆಡ್ಡಿ ಸರ್, ಈಗ ಈ ರೈತ ಸಂಘಟನೆಗಳ ಜೊತೆಗೆ ಈ ಸಮಸ್ಯೆ ಇದ್ದಾಗ ರಾಜ್ಯ ಸರ್ಕಾರ ಅವ್ರನ್ನ ಕರೆಸಿ ಸಭೆಗಳ ಮೇಲೆ ಸಭೆ ಮಾಡ್ತಿದ್ಯಾ? ಎಷ್ಟು ದಿನಗಳ ಸಭೆ ಈ ಸಮಸ್ಯೆ ಇರುತ್ತೆ ಏನು ಅಂತ ಮಾಹಿತಿ ಕೊಡ್ತಾ ಇದೆಯಾ? ನಾವು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಆದಾಗೂ 1ನೇ ಬಾರಿ ಆದಾಗೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. 2ನೇ ಬಾರಿ 1ನೇ ಬಾರಿ ಆದಾಗ ಸುಮಾರು ನಿರೀಕ್ಷೆ ಇಟ್ಕೊಂಡಿದ್ದೀವಿ. 2ನೇ ಬಾರಿ ಆದಾಗ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾಕೆಂದರೆ ಮಧ್ಯ ಯಡಿಯೂರಪ್ಪ, ಬೊಮ್ಮಾಯಿಯವರು, ಸದಾನಂದ ಗೌಡರು, ಇವರು ಕುಮಾರಸ್ವಾಮಿ ಅವರು, ಇವರೆಲ್ಲ ಏನೋ 50-50 ಅವೆಲ್ಲ ಇದಾಗಿದ್ದಾಗ ಏನೇ ಆಗಲಿ ಕಾಂಗ್ರೆಸ್ ಸರ್ಕಾರ ತಂದರೆ ನಮಗೊಂದು ಶಕ್ತಿ ಬರ್ತದೆ, ನಮಗೊಂದು ಇದು ಬರ್ತದೆ, ಮುಖ್ಯಮಂತ್ರಿ ನಮ್ಮವರು ಅಂತೇಳಿ ನಾವು ಭಾಳ ಕಷ್ಟಪಟ್ಟಿವಿ. ಆದರೆ ಇವತ್ತು ವಿಧಾನಸೌಧದ ಒಳಗಡೆ ನಾವು ಹೋಗ್ಬೇಕಾದ್ರೆ ರೈತ ಮುಖಂಡರುಗಳು ಪರ್ಮಿಷನ್ ತೊಗೊಬೇಕು, ಸಾರ್ವಜನಿಕರು ತೊಗೊಂಡಂಗೆ. ಅಂಥ ಪರಿಸ್ಥಿತಿ ಬಂದಿದೆ ನಮಗೆ. ಈಗ ನಾವು ಏನೋ ಎಲ್ಲ ಕೆಲಸಗಳು ಬಿಟ್ಟು ನನ್ನ ಸ್ವಂತ ವೈಯಕ್ತಿಕ ಕೆಲಸಕ್ಕೆ ಹೋದಾಗ ನಾನು 3 ಗಂಟೆ ಪರ್ಮಿಷನ್ ತೊಗೊತೀನಿ, ಅದು ಎಸ್ಸು. ಆದರೆ ನಾನು ಹೋಗೋದು ಸಾರ್ವಜನಿಕ ಕೆಲಸಕ್ಕೆ. ನಾನು 3 ಗಂಟೆ ಕಾಯ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಹೋಗೋಕೆ ಆ ಮಿನಿಸ್ಟ್ರಿ ಸಿಕ್ಕಲ್ಲ, ಸಂಬಂಧಪಟ್ಟಿದ್ದ ಮಿನಿಸ್ಟ್ರು, ಆ ಸಂಬಂಧಪಟ್ಟ ಅಧಿಕಾರಿ ಸಿಕ್ಕಲ್ಲ. ನಾವು ಯಾರಿಗೋ ಫೋನ್ ಮಾಡಿ ಏನೋ ತಗೊಂಡು ಏನೋ ಹೇಳ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಮಾಡಿದ್ದಾರೆ. ಒಬ್ಬ ರೈತ ಸಂಘದ ರಾಜ್ಯಾಧ್ಯಕ್ಷ ಅಂತ ಕಾರ್ಡ್ ಇದ್ದುಕೊಂಡು ಕಾರ್ ಮೇಲೆ ಬೋರ್ಡ್ ಇದ್ರೂ ಗಾಡಿ ಒಳಗಡೆ ಬಿಡಲ್ಲ. ಇವತ್ತು ಆ ಪರಿಸ್ಥಿತಿ. ಅದಕ್ಕೆ ನಾವು ಹೇಳೋದೇನೆಂದರೆ, ನೆಕ್ಸ್ಟ್ ಎಲೆಕ್ಷನ್ಗೆ ಯಾವ ರಾಜಕಾರಣಿಗೂ ಊರ ಒಳಗಡೆ ಬರೋದು ಬೇಡ. ಅವ್ರು ವಿಧಾನಸೌಧದಾಗೆ ಇರಲಿ, ವಿಧಾನಸೌಧದಿಂದನೇ ಕ್ಯಾನ್ವಾಸ್ ಮಾಡಲಿ, ಅವ್ರ ಮನೆಯಿಂದನೇ ಕ್ಯಾನ್ವಾಸ್ ಮಾಡಲಿ.
ವಿಜಯ್ ಮಾಡ್ದಂಗೆ. ಹಾಂ ತಮಿಳ್ನಾಡಲ್ಲಿ ವಿಜಯ್ ಮಾಡಿದ್ರಲ್ಲ, ಎಲ್ಲ ಕ್ಷೇತ್ರಗಳು ಭೇಟಿ ಕೊಟ್ಟಿಲ್ಲ ಅವರು, ಒಂದು 7-8 ಕ್ಷೇತ್ರ ಅಷ್ಟೇ ಭೇಟಿ ಕೊಟ್ಟಿರೋದು. ಇವರು ಹಂಗೆ ಕೊಡಲಿ, ಅವಾಗ ನೋಡೋಣ ಇವ್ರದ್ದು ಇದೇನು ಅಂತ ಹೇಳ್ಬಿಟ್ಟು. ನೋಡಿ ಸರ್, ಇವ್ರು ಅನ್ಕೊಂಡಿರೋ ಅಷ್ಟು ಸುಲಭವಾಗಿ ಯಾರೋ ರೈತರಿಲ್ಲ ಸರ್, ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಈ ಸರಿ ಅಷ್ಟೇ. ಇವ್ರು ರೈತರಿಗೆ ಈ ಥರ ರಸಗೊಬ್ಬರಗಳೆಲ್ಲ ಜಾಸ್ತಿ ಮಾಡಿ ಇಲ್ದಿದ್ದೆಲ್ಲ. ಸಿದ್ದರಾಮಯ್ಯ ಈ ಬಾರಿ ಹಿಂಗಾಗಿರೋದಕ್ಕೆ ಕಾರಣ ಏನು, ಯಾಕೆ ಅನ್ಸುತ್ತೆ ನಿಮಗೆ? ಸರ್ ಇದೇ ಗುದ್ಲಾಟ. ನನ್ನ ಸೀಟೆಲ್ಲ ಹೋಗ್ಬಿಡ್ತದೆ ಅಂತ ಸಿದ್ದರಾಮಯ್ಯ, ನನಗೆಲ್ಲಿ ಸಿಕ್ಕಲ್ಲ ಅಂತ ಡಿ.ಕೆ. ಶಿವಕುಮಾರ್. ಇವರಿಬ್ಬರ ಜಗಳದಲ್ಲಿ, ಅದೇನೋ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಒಂದು ಗಾದೆ ಮಾತಿದೆಯಲ್ಲ, ಆ ಥರ ಆಗಿದ್ದೀವಿ ನಾವು ರೈತರು, ಅಷ್ಟೇ ಆಗಿರೋದು. ನಮ್ಮ ರೈತರು ಬೇರೆ ಯಾವುದೂ ಇಲ್ಲ. ಪ್ರತಿ ಕಿತನೂ ಮೀಟಿಂಗ್ ಕರೀತಾ ಇದ್ದರು. ಈ ವರ್ಷ ಬಜೆಟ್ ಮುಂಚೆ ಮೀಟಿಂಗ್ ಕರೀಲಿಲ್ಲ. ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ, ನಿಮ್ಮ ಸುಖ ಏನು ಅಂತ ಕೇಳಿಲ್ಲ. ಇದುವರೆಗೆ ಮೀಟಿಂಗ್ ಇಲ್ಲ, ಆಗಿಲ್ಲ. ಯಾವ ನದಿಯಲ್ಲಿ ನಾವು ಉಳ್ಳೆತ್ತಬೇಕು, ಯಾವ ನದಿಯಲ್ಲಿ ಮಳೆಗಾಳಿ ಮಾಡಬೇಕು, ಯಾವ ಡ್ಯಾಮಲ್ಲಿ ಎಷ್ಟು ಮಣ್ಣಿದೆ ಹೂಳು, ಯಾವ ಗೇಟ್ ಕಿತ್ತೋಗಿದೆ, ಇನ್ನೊಂದು ಮತ್ತೊಂದು ಹೇಳಬೇಕಲ್ಲ ಸರ್. ಎಲ್ಲ ಅಧಿಕಾರಿಗಳು ದುಡ್ಡು ಕೊಡ್ತಾರೆ, ಲಂಚ ಬರ್ತಾರೆ, ರೈತರು ಸುಲಿಗೆ ಮಾಡ್ತಾರೆ. ಎಲ್ಲ ಅವಿವೇಕಿ ಅಧಿಕಾರಿಗಳೇ ಇರೋದು ಮುಕ್ಕಾಲು ಭಾಗ. ಏನು ಮಾಡೋಣ? ನಿನ್ನೆ ಒಬ್ಬ ಅಧಿಕಾರಿಗೆ ನಾವು ಹೇಳಿದ್ರೆ, ಏನ್ರಿ ಅಲ್ಲಿ ಕೆರೆ ಜಾಗದಲ್ಲಿ ಮನೆ ಕಟ್ಟವ್ರಿ, ಬಾರ್ ಮಾಡವ್ರಿ ಅಂದರೆ, ನಮಗೆ ಗೊತ್ತಿಲ್ಲ ನೀವು ಕೊಡ್ರಿ ಅಂತಾರೆ. 1 ವರ್ಷದಾಗೆ ಅರ್ಜಿಗಳು ಕೊಟ್ಟವ್ರೆ ರೈತ ಸಂಘದವರು ಹುಡುಗರು, ನಮಗೆ ಗೊತ್ತಿಲ್ಲ ನೀವು ಕೊಡ್ರಿ ಅಂತಾರೆ. ಲೆಕ್ಕ ಹಾಕೊಳ್ಳಿ, ಎಷ್ಟು ಬೇಜವಾಬ್ದಾರಿ. ಅವ್ರು ಏನಕ್ಕೆ ಅಧಿಕಾರಿಯಾಗಿ ಅಲ್ಲಿ ಬಂದಿದ್ದಾರೆ, ಏನು ಕೆಲಸ, ಬರೀ ಸಂಬಳ ತಗೊಳಕ್ಕೆ ಬಂದಿದ್ದಾನ, ಇಲ್ಲ ನೋಡೋಕೆ ಬಂದಿದ್ದಾನೆ ಕಷ್ಟ ಸುಖ? ಇಲ್ಲ, ಎಷ್ಟು ಜನ ರೈತರ ಮನೆಗೆ ಹೋಗಿ ನಿಮ್ಮ ಕಷ್ಟ ಏನು ಸುಖ ಏನು, ನಿಮ್ಮೂರಲ್ಲಿ ಏನು ಕೊರತೆ ಇದೆ ಅಂತ ಎಷ್ಟು ಜನ ಅಧಿಕಾರಿಗಳು ಕೇಳಿದ್ದಾರೆ ಇವತ್ತು? ಇಲ್ಲ, 3 ತಿಂಗಳಿಗೊಂದ್ಸರಿ ರೈತನ ಕರೆದು ಕಷ್ಟ ಏನು ಸುಖ ಏನು ರೈತ ಮುಖಂಡರುಗಳು ಆ ತಾಲೂಕಲ್ಲಿ, ಆ ಜಿಲ್ಲೆಯಲ್ಲಿ, ಇಲ್ಲ ಆ ಸ್ಟೇಟಲ್ಲಿ ಯಾರು ಮುಖಂಡರಿರ್ತಾರೆ, ರಾಜ್ಯಾಧ್ಯಕ್ಷಗಳು, ಲಕ್ಷ್ಮಣ್ ಇರ್ಬೋದು, ನಾನಿರ್ಬೋದು, ಭಾಗ್ಯರಾಜ್ ಇರ್ಬೋದು, HR ಬಸವರಾಜಪ್ಪ ಇರ್ಬೋದು, ಇವ್ರನ್ನೆಲ್ಲ ಕರೆದು ಏನಪ್ಪ ನಿಮ್ಮ ಕಷ್ಟ ಅಂತ ಪ್ರತಿ ಕೇಳೋರಿಲ್ಲ. ನಮ್ಮನ್ನು ಓಟ್ ಮಾತ್ರ ಬೇಕು. ಎಲೆಕ್ಷನ್ ಬಂದಾಗ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಾಧ್ಯಕ್ಷನ ಅವಂಥವು ಎಷ್ಟು ಓಟ್ ಅವೆ ಅವಾಗ ಬರ್ತಾರೆ ನಮ್ಮ ಹತ್ರ ಹಿಡಿಯೋಕ್ಕೆ. ನಾವು ಬೇಕಾವಾಗ ನಾವು ಕರೆಕ್ಟ್ ಇದೊಂದು ಸರಿ ಬಂದ್ಬಿಡ್ರಪ್ಪ ಎಲ್ರಿಗೂ ಹಾಕ್ಸ್ಬಿಡ್ತೀನಿ, ನಿಮಗೆಲ್ಲ ಮಾಡ್ಬಿಡ್ತೀನಿ ಅಂತಾರೆ. ಗೆದ್ದ ಮೇಲೆ ಅಷ್ಟೇ ಸರ್, ಪತ್ತನೇ ಇರಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಕೇಳೋರು ಇರಲ್ಲ. ಎಸ್ ಲಕ್ಷ್ಮಣ್ ಸರ್, ಈಗ ದೇಶ ಉಳಿಬೇಕು ಅಂತ ಹೇಳಿದ್ರೆ ರೈತರನ್ನ ಉಳಿಸುವಂಥ ಪ್ರಯತ್ನ ಆಗಬೇಕು ಅಂತ ಅಂದರೆ ರೈತರಿಂದ ಈ ದೇಶ ಉಳಿಯುತ್ತೆ ಅನ್ನೋಂಥ ಮಾತಿದೆ. ಬಟ್ ಈಗ ರೈತರ ಬದುಕೋದೇ ಭಾಳ ಕಷ್ಟ ಆಗ್ತಾ ಇದೆಯಲ್ಲ, ಈ ಒಂದು ಪರಿಸ್ಥಿತಿ ನೋಡ್ತಾ ಇದೆ. ಹಾಗಾದ್ರೆ ರೈತರನ್ನ ಉಳಿಸೋರು ಯಾರು ಈಗ? ಅದೇ ಸರ್, ಈಗ ನೋಡಿ, ಹಿಂದ್ಗಡೆ ನಮ್ಮ ರಾಜಕಾರಣದ ವ್ಯವಸ್ಥೆಯಲ್ಲಿ ಕೃಷಿ ಬಗ್ಗೆ ಒಲವು ಇಟ್ಕೊಂಡು ಕೃಷಿಕರನ್ನ ಉಳಿಸಲೇಬೇಕು ಅಂತಕ್ಕಂಥ ಕಾಳಜಿ ಇಟ್ಕೊಂಡಿದ್ದಂಥ ಪ್ರಧಾನಮಂತ್ರಿಗಳನ್ನ ನಾವು ನೋಡಿದ್ದೀವಿ, ಇಲ್ಲ ಅಂತಲ್ಲ. ಇವತ್ತಿಗೂ ನಾವು ಅವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ, ಅವ್ರನ್ನ ನೆನೆಸ್ಕೊಳ್ತೀವಿ. ಆದರೆ ಯಾವ ಇಲಾಖೆ ಬಗ್ಗೆ ಕಾಳಜಿ ಇರ್ತದೆ ಅಂಥವರನ್ನ ಆ ಒಂದು ಇದರಲ್ಲಿ ಕುರ್ಚಿಲಿ ಕೂರಿಸಿದಾಗ ಅವ್ರು ಅದಕ್ಕೆ ನ್ಯಾಯ ಮಾಡ್ತಾರೆ. ಕೃಷಿ ಕುಟುಂಬದಿಂದ ಬಂದಿರಬೇಕು, ಕೃಷಿಕರ ಕಷ್ಟ ಗೊತ್ತಿರಬೇಕು, ಸೊ ಕೃಷಿ ಬಗ್ಗೆ ಒಲವಿರಬೇಕು. ಅಂಥವ್ರನ್ನ ತಗೊಬಂದು ನಾವು ಕೃಷಿ ಸಚಿವರನ್ನಾಗಿ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಅದಕ್ಕೆ ನ್ಯಾಯ ಮಾಡ್ಲಿಕ್ಕೆ ಆಗ್ತದೆ. ನಾನು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನೇರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್, ಇದುವರೆಗೆ ಎಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಸ್ಥಳಗಳಿಗೆ ನಮ್ಮ ಕೃಷಿ ಸಚಿವರಾಗಲಿ ಅವರು ಹೋಗಿದ್ದಾರೆ? ಪ್ರಶ್ನೆ ಆಗ್ತದೆ. ಅವ್ರ ಕಷ್ಟ ಕೇಳ್ತಕ್ಕಂಥದ್ದೇ ಆಗಲಿಲ್ಲ ಅನ್ನೋದಾದರೆ, ಇವ್ರಿಗೆ ಕಷ್ಟ ಗೊತ್ತಿಲ್ಲ ಅನ್ನೋದಾದರೆ, ಒಂದು ವಸ್ತುಸ್ಥಿತಿ ಗೊತ್ತಿಲ್ಲ ಅನ್ನೋದಾದರೆ, ಇವ್ರು ಅದಕ್ಕೆ ನ್ಯಾಯ ಹೇಗೆ ಮಾಡೋಕ್ಕಾಗತ್ತೆ? ಪ್ರತಿ ಸರಿ ಇವತ್ತಿನ ದಿನ ವಿಧಾನಸೌಧದಲ್ಲಿ ಅವ್ರು ಐಷಾರಾಮಿ ಜೀವನ ಮಾಡಲಿಕ್ಕೆ ಕೃಷಿ ಒಂದು ಇಲಾಖೆನೇ ಅವ್ರು ಯಾಕೆ ತೆಗೆದುಕೊಳ್ಬೇಕು? ಅವರು ಅದನ್ನು ಬಿಟ್ಕೊಟ್ರೆ ಯಾರಿಗೆ ಅದ್ರ ಬಗ್ಗೆ ಆಸಕ್ತಿ ಇರ್ತದೋ, ನಿಜವಾಗ್ಲೂ ರೈತಾಪಿ ಕುಟುಂಬಗಳಿಂದ ಬಂದಿರತಕ್ಕಂಥ ಅದೆಷ್ಟೋ ಕುಟುಂಬಗಳಿದ್ದಾವೆ, ಅವ್ರು ಬಂದಾಗ ಅದಕ್ಕೆ ನ್ಯಾಯ ಮಾಡ್ತಾರೆ. ಇವತ್ತಿನ ದಿನ 38,000 ಟನ್, ಲಕ್ಷ ಟನ್ನು ರಸಗೊಬ್ಬರದ ಕೊರತೆ ಇದೆ, ಪ್ರತಿಯೊಂದು ಗೊತ್ತಿದೆಯಲ್ಲ. ಕೈಕಟ್ಟಿ ಕುಳಿತುಕೊಳ್ತಕ್ಕಂಥದ್ರಲ್ಲಿ ಅರ್ಥ ಏನಿದೆ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಬಿಡಿ. ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತಿನ ದಿನ ಅವರು ಅಷ್ಟು ಐಷಾರಾಮಿ ಜೀವನ ಮಾಡಲಿಕ್ಕೆ ಕೃಷಿ ಇಲಾಖೆನೇ ಬೇಕಾಗಿದೆಯಾ? ಇವ್ರ ಪ್ರಮಾಣ ವಚಕ್ಕೆ ನಮ್ಮ ಹಸಿರು ಬೇಕಾಗಿದೆಯಾ? ಇದು ಪ್ರಶ್ನೆ ಆಗ್ತದೆ. ಇವತ್ತು ನೋಡಿ ಸರ್, ನೇರವಾಗಿ ಹೇಳಬೇಕಾದ್ರೆ ಕೃಷಿನ ನಂಬಿಕೊಂಡು ಮುಂಬರೋ ದಿನಗಳಲ್ಲಿ ಯಾರನ್ನು ಆಸಕ್ತಿ ಇಟ್ಕೊಂಡು ಇಲ್ಲ. ಯುವಜನತೆ ಎಲ್ಲರೂ ಸಮೇತ ಕೃಷಿಯಿಂದ ತುಂಬ ದೂರ ಹೊರಟುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ನೇರವಾಗ್ಲಿ ಇದೇ ಕಾರಣ, ಇವರ ಆಡಳಿತ ವೈಖರಿಗಳೇ ಕಾರಣ. ಯಾವೊಂದು ಇಲಾಖೆಗೂ ಸಮೇತ ನೋಡಿ, ನಿನ್ನೆ ತಹಶೀಲ್ದಾರ್ ಅವ್ರು ಹೇಳ್ತಾರೆ ಸರ್, ಒಬ್ಬ ತಹಶೀಲ್ದಾರ್ ತಾಲೂಕಿನ ಮೊದಲನೇ ಕೂಲಿಯವರು, ಅವ್ರು ಹೇಳ್ತಾರೆ ನಾನು 1 ವರ್ಷ ಆಗಿದೆ, ನಮ್ಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. 1 ವರ್ಷ ಆಗಿ ಒಬ್ಬ ರೈತರ ಬಗ್ಗೆ ಕಾಳಜಿ ಇಲ್ತಾ ಇರತಕ್ಕಂಥ ತಹಶೀಲ್ದಾರ್ನ ಹಾಕಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವೈಫಲ್ಯ ಅಲ್ವಾ? ಹೌದು. ಕೃಷಿ ಮಾಡ್ತಕ್ಕಂಥ ಭೂಮಿನಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ,
ಕೆರೆಯಲ್ಲಿ ಆಗೋದಾದ್ರೆ ಅವ್ರಿಗೆ ಅವ್ರ ತಾಲೂಕಲ್ಲಿ ನಾವು ಹೋಗಿ ತೋರಿಸ್ತಾ ಇದೀವಿ ಅಂದ್ರೆ ಹಾಗಾದ್ರೆ ತಹಶೀಲ್ದಾರ್ ಕಣ್ಮುಚ್ಕೊಂಡು ಕುತ್ಕೊಂಡಿದಾರ? ಈ ತರದ್ದು ಕೃಷಿ ಭೂಮಿನೆಲ್ಲ ಇವರು ಈ ತರದ್ದೆಲ್ಲ ಆಗ್ಬಿಡ್ತಾ ಇದ್ರೆ ಮುಂದೆ ಕೃಷಿ ಮಾಡ್ಲಿಕ್ಕೆ ಭೂಮಿಯಲ್ಲಿರುತ್ತೆ. ನಾವು ಇಲ್ಲಿಂದ ಅಪ್ ಟು ನಾವು ಕೋಲಾರ ಮುಳಬಾಗ್ಲವರೆಗೂ ನೋಡಿದ್ರೆ ಎಲ್ಲ ಭೂಮಿ, ಕೃಷಿ ಭೂಮಿ ಎಲ್ಲ ಲೇಔಟ್ಸ್ ಆಗ್ಬಿಟ್ಟಿದೆ ಸರ್. ಒಂದೊಂದು ಅಡಿ ಇವತ್ತಿಂದ 10,000 ರೂಪಾಯಿವರೆಗೂ ಭೂಮಿ ರೇಟ್ ಆಗಿದೆ. ಇವತ್ತು ಯಾಕೆ ರೈತ ಕಷ್ಟಪಟ್ಕೊಂಡು ವ್ಯವಸಾಯ ಮಾಡ್ಕೊಂಡೇ ಇರಬೇಕು? ಒಂದು ಸೈಟು 30-40 ಸೈಟು 1 ಎಕರೆ ಭೂಮಿ ಮಾರ್ಕೊಂಡ್ಬಿಟ್ರೆ ಅವ್ರ ಮಕ್ಕಳು ಬದುಕ್ಬೋದಲ್ಲ. ಎಲ್ಲರೂ ಇದೇ ರೀತಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ಒಂದು 10-15 ವರ್ಷಕ್ಕೆ ಆದ್ಮೇಲೆ ಆಹಾರ ಬೆಳೆಯೋರು ಯಾರು? ಈ ದೇಶದ ಪರಿಸ್ಥಿತಿಯನ್ನು ಯೋಚನೆ ಮಾಡ್ಬೇಕಾಗ್ತದಲ್ವಾ? ಆ ಕಾರಣ ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು, ಅದ್ರ ಬಗ್ಗೆ ನಿಜವಾಗ್ಲೂ ನ್ಯಾಯ ಮಾಡ್ತಕ್ಕಂಥವ್ರನ್ನೇ ನೀವು ತಗೊಂಬಂದು ಆ ಕುರ್ಚಿಯಲ್ಲಿ ಕೂರಿಸಿದ್ರೆ ನ್ಯಾಯ ಮಾಡ್ಲಿಕ್ಕೆ ಆಗುತ್ತೆ ಸರ್. ಇವತ್ತಿಗೆ ನಾವು ಒಂದು 3 ವರ್ಷ ಆಯಿತು ವಿಧಾನಸೌಧದ ಕಡೆ ಹೋಗ್ಬಿಟ್ಟು. ಈ ಹಿಂದ್ಗಡೆ ನಮ್ಮ ಅಣ್ಣವ್ರು ಹೇಳ್ತಿದ್ದಂಗೆ ಅವಾಗಲಾದರೂ ಬಜೆಟ್ ಪೂರ್ವಭಾವಿಯಾಗಿ ಕಾಟಾಚಾರಕರು ಒಂದು ಸಭೆ ಕರೆಯೋರು. ನಾವು ಎಲ್ಲ ಜಿಲ್ಲೆಗಳು ಸುತ್ತಿ ಆ ಚಪ್ಪಲಿಗಳೆಲ್ಲ ಸೋದೋಗಿದೆ. ಆ ಥರದ್ದೆಲ್ಲ ಮಾಡ್ಕೊಂಡು ನಾವು ಪರಿಸ್ಥಿತಿಗಳು ಒಂದು ಪಟ್ಟಿ ಮಾಡಿ ತಾಲೂಕಿಂದ ತಾಲೂಕು ಸಮಸ್ಯೆಗಳು ಬೇರೆ ಇರ್ತವೆ, ಅವನ್ನೆಲ್ಲ ಪಟ್ಟಿ ಮಾಡಿ ತಗೊಂಡೋಗಿ ಕೊಡ್ಲಿಕ್ಕಾದ್ರೂ ಒಂದು ವೇದಿಕೆ ಇತ್ತು. ಇವಾಗಿಲ್ಲ. ಈ ಕುರ್ಚಿ ಕಾಳಗದಲ್ಲಿ ಇವ್ರ ಕಿತ್ತಾಟದಲ್ಲಿ ಇವತ್ತಿನ ದಿನ ನೇರವಾಗಿ ರೈತರನ್ನ ಮರೆತುಬಿಟ್ಟು ರೈತರ ಬಗ್ಗೆ ಯಾವುದೇ ಯೋಜನೆಗಳನ್ನ ಪ್ರಕಟಣೆ ಮಾಡದೆ ಯಾವುದೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ ಅಂತ ಅದ್ರ ಮೇಲೆ ಆಗ್ತಾ ಇದ್ದಾರೆ. ಅದು ಒಂದು ನನಗನ್ಸ ಅದೊಂದು ನೆಪ ಕಾರಣ ಅಷ್ಟೇ. ಮಧ್ಯಪ್ರಾಚ್ಯ 3 ತಿಂಗಳಾಯ್ತು ಸರ್, ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಬಹುದಾಗಿತ್ತಲ್ಲ, ನೀವು ಮತ್ತೆ ಮಧ್ಯಪ್ರಾಚ್ಯಕ್ಕೂ ನಮ್ಮ ಭಾರತ ದೇಶಕ್ಕೂ ಸಂಬಂಧ ಇಲ್ಲ ಸರ್. ಇವತ್ತು ರಷ್ಯಾ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ರಾಂಗ್ ಮೆಟೀರಿಯಲ್ ಬರ್ತದೆ ಸರ್. ಹೌದು, ಈಗಲೂ ಬರ್ತಾ ಇದೆ ಸರ್. ಹೇಳ್ತಾ ಇದ್ದಾರೆ ರಾಜ್ಯಕ್ಕೆ ಬೆಳೆ ಬೇಯಿಸೋದಕ್ಕೆ ನೇರವಾಗಿ ರಷ್ಯಾದಲ್ಲಿ ಪೆಟ್ರೋಲ್ ಡೀಸೆಲ್ ತರಬೇಕಾದ್ರೆ ಆ ಅಮೆರಿಕದ ಗೊಂಡೆ ನಾಯಕ ಯಾರು ಸರ್, ಟ್ರಂಪ್, ಅವನ್ ಕೇಳ್ಬೇಕಂತೆ. ಇದು ನಾನು ಬೆಳಗ್ಗೆ ಇದ್ರೆ ಟಿವಿಗಳಲ್ಲಿ ನಾವು ನೋಡ್ತೀವಿ ಸರ್. ನಾವು ಖಂಡಿತವಾಗಿ ನಾವು ಹೇಳ್ಬೇಕು ಅಂದ್ರೆ ನಾವು ರೈತ ಮುಖಂಡರಾಗಿದ್ದು ರಾಜ್ಯಾಧ್ಯಕ್ಷ ಆಗಿದ್ರು ಏನ್ ಸಮಸ್ಯೆ ಇದೆ, ಏನಾಗಿದೆ, ಎಷ್ಟು ಗೊಬ್ಬರ ಏನ್ ರೇಟ್ ಆಗಿದೆ, ಯಾವ ಕತೆ ಎಲ್ಲಾಗಿದೆ, ಎಲ್ಲಿ ಮಳೆ ಬಿದ್ದಿದೆ, ಎಲ್ಲಿ ಸಿಡ್ಲು ಬಿದ್ದಿದೆ, ಎಲ್ಲಿ ಬೆಳೆ ನಷ್ಟ ಆಗಿದೆ, ಬೀದರಲ್ಲಿ ಏನಾಗಿದೆ, ಕೊಪ್ಪಳದಲ್ಲಿ ಏನಾಗಿದೆ ಅಂತ ಪ್ರತಿದಿನ ನಾವು ನ್ಯೂಸ್ ಚಾನಲ್ಗಳು ನೋಡ್ತೀರ. ನಾವು ಊಟ ಮಾಡಲ್ಲ ಸರ್, ನಾವು ನ್ಯೂಸ್ ಚಾನಲ್ ನೋಡಿ ಊಟ ಮಾಡೋದು ನಾವು. ಇಲ್ಲ ಅಂದರೆ ಇಷ್ಟೆಲ್ಲ ವಿಷಯ ನಾವು ತಿಳ್ಕೊಳಕ್ಕೆ ಆಗಲ್ಲ. ನಾವು ನಿಮ್ಮ ಹತ್ರ ಬಂದು ಸಡನ್ನಾಗಿ ಹೇಳಿದಾಗ ನಾವು ಮಾತಾಡೋಕ್ಕೂ ಆಗಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲ ಒಂದು ಸರ್. ವಿಶೇಷವಾಗಿ ಇವತ್ತು ತಮ್ಮ ಮುಂದೆ ಹೇಳ್ತೀನಿ ಸರ್, ಹಳ್ಳಿಗಳಲ್ಲಿ ಮೊದಲು ಯಾರು ನಮ್ಮ ಮಕ್ಕಳಿರ್ಬೋದು, ನಮ್ಮ ತಮ್ಮನ ಮಕ್ಕಳಿರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರೂ ವ್ಯವಸಾಯ ಮಾಡೋದು ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ರು. ಏನಿಲ್ಲ ಸರ್, BSc MBA ಮಾಡ್ತಾರೆ, ಒಂದು ಕಂಪ್ಯೂಟರ್ ಕಲ್ತ್ಕೊಂತಾರೆ, ಆರಾಮಾಗಿ ಹೋಮ್ವರ್ಕು ಮನೆ ಕೆಲಸ ಮಾಡ್ಕೊಂಡು ಯಾವುದೋ ಒಂದು ಕೆಲಸ ಮಾಡ್ಕೊಂಡು 45 ಸಾವಿರ ಸಂಬಳ ತಗೊಂತೀರಿ ಸರ್. ಮನೆ ಕೆಲಸ 2 ದಿನ ಆಫೀಸ್ಗೆ ಹೋಗೋದು, ಇನ್ನು 4 ದಿನ ಮನೆಗೆ, 6 ದಿನ ಕೆಲಸ, ಶನಿವಾರ ಭಾನುವಾರ ರಜಾ, ಆರಾಮಾಗಿ ಅವರು 45 ಸಾವಿರ ಸಂಬಳ ಬರ್ತದೆ. ಕಂಪ್ಯೂಟರ್ ಮಾಡ್ಕೊಂಡು ಅವರೇ ಆಲ್ಮೋಸ್ಟ್ ಪ್ರತಿ ಹಳ್ಳಿಯಲ್ಲೂ 30 ಜನ, 40 ಜನ, 20 ಜನ, 30 ಜನ, 10 ಜನ, 15 ಜನ, 20 ಜನ, 30 ಜನ ಅಂಥವ್ರು ಸಿಗ್ತಾವ್ರೆ. ಅವ್ರ ಮಕ್ಕಳು ಅವ್ರ ಮದುವೆ ಆಗಿ ಅವ್ರ ಮಕ್ಕಳಾಯಿತು ಅಂದರೆ ಅವ್ರು ವ್ಯವಸಾಯ ಕಡೆ ಗಮನನೇ ಕೊಡಲ್ಲ. ರಾಗಿ ಎಲ್ಲಿಂದ ಬಂತು ಅಂದರೆ ಮರದಿಂದ ಬಂತು, ಭತ್ತ ಎಲ್ಲಿಂದ ಬಂತು ಅಂದರೆ ನೀಲಗಿರಿ ಮರದಿಂದ ಬಂತು ಅಂತಾರೆ ಅಷ್ಟೇ. ರಾಗಿ ಭತ್ತ ಎಲ್ಲಿಂದ ಬೆಳೀತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಇನ್ನೊಂದು, ಈಗ ಈ ಒಟ್ಟಿನಲ್ಲಿ ಈ ದೇಶ ಅಥವಾ ರಾಜ್ಯ ಅಂತ ಬಂದಾಗ ರೈತರು ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದ್ರೆ ಯಾವ ಸರ್ಕಾರ ಬೇಕು ಸರ್? ಖಂಡಿತ ಹೇಳ್ತೀನಿ ಕೇಳು. ಈ 2-3 ಯಾರು ಹಿತವರು ಅನ್ನೋ ಪರಿಸ್ಥಿತಿ ರೈತನಿಗಾಗಿದೆ. ಈಗ ಯಡಿಯೂರಪ್ಪ BJP ಸರ್ಕಾರ ಬಂತು, ಅಲ್ಲೆಲ್ಲ ಹಾವೇರಿಯಲ್ಲಿ ಗೋಲಿಬಾರ್ ಆಯಿತು. ರಾಜಕೀಯನೇ ಬೇಡ ಅಂತ ಹೇಳ್ತೀರಿ? ರಾಜಕೀಯನೇ ಬೇಡ ಈ ದೇಶ? ರಾಜಕೀಯನೇ ಬೇಡ ಸರ್. ಮಿಲಿಟರಿ ಆಡಳಿತ ತಂದರೆ ಒಳ್ಳೇದು ಅನ್ನಿಸ್ತಿದೆ ನಮಗೆ. ಆ ಬ್ರಿಟಿಷ್ ಆಡಳಿತ ಇದ್ದಾಗೆ ಎಷ್ಟೋ ಒಳ್ಳೇದಾಗಿತ್ತು ನಮಗೆ. ಅವ್ರು ಲೂಟಿ ಮಾಡ್ಕೊಂಡು ಅವ್ರ ದೇಶಕ್ಕೆ ಹೋದ್ರು, ಇವ್ರು ಲೂಟಿ ಮಾಡ್ಕೊಂಡು ಇವ್ರ ಮನೆಗಳ ಮಾಡ್ಕೊಂಡಾರ ಸರ್. ಇವತ್ತು ನೇಪಾಳದ ದೊರೆ ಮಾಡೋದಲ್ಲ ಸರ್. ಈ ತಾಕತ್ತಿದ್ದರೆ ರಾಜಕಾರಣಿಗಳಿಗೆ ನೇಪಾಳದ ದೊರೆ ಮಾಡೋದಲ್ಲ. ಇವ್ರು 5 ಗ್ಯಾರಂಟಿಗಳು ಕೊಟ್ಟಾರಲ್ಲ, ಅದೇ ಥರ 5 ಗ್ಯಾರಂಟಿ ಕೊಡಲಿ ಸರ್. ಏನು ಗೊತ್ತಾ, ಎಲ್ಲ ರಾಜಕಾರಣಿಗಳದ್ದು ಆಸ್ತಿ ಎಲ್ಲ ಪೂರ್ತಿ ಇದು ಮಾಡಬೇಕು, ಪಟ್ಟಿ. ಅವನ ಒಂದು ಇದಕ್ಕಿಂತ ಜಾಸ್ತಿ ಇದ್ದರೆ ಸರ್ಕಾರಕ್ಕೆ ತಗೋಬೇಕು. ಎಲ್ಲ ಅಧಿಕಾರಿಗಳು ಅವರು ಆಸ್ತಿಗಳು ಏನಿತ್ತು ಅವನ ಕೆಲಸಕ್ಕೆ ಬಂದಾಗ ಪಟ್ಟಿ ಮಾಡಬೇಕು, ಕೊಟ್ಟಿರ್ತಾನೆ. ಅದ್ರ ಮೇಲೆ ಎಷ್ಟಿದೆಯೋ ಅಷ್ಟು ಸರ್ಕಾರಕ್ಕೆ ಸರ್ಕಾರ ಅಂದರೆ ಸಾರ್ವಜನಿಕರು ತಗೊಬೇಕು. ಏನು ಸರ್, ಸಾವಿರಾರು ಕೋಟಿ ಸರ್ ಒಬ್ಬೊಬ್ಬ ಅಧಿಕಾರಿ, BDA, DC ಆಫೀಸು, ತಾಲೂಕು ಆಫೀಸು, ಇವೆಲ್ಲ ಸಾವಿರಾರು ಕೋಟಿ ಸರ್ ಲೂಟಿ. ಮಾತಾಡ್ತಿದ್ರೆ 200 ಕೋಟಿ 300 ಕೋಟಿ ಅಲ್ಲಗರಣ. ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಏನೂ ಇಲ್ಲ ಸರ್. ಇದನ್ನ ಒಂಥರ ಹಿಟ್ಲರ್ ವ್ಯವಸ್ಥೆ ಬಂದರೆ ಸರಿ ಹೋಗ್ಬೋದು ಸರ್. ಮೋಸ್ಟ್ಲಿ ಯುವಕರು ಎಚ್ಚೆತ್ಕೊಳ್ಬೇಕಾ? ಯುವಕರು ಎಚ್ಚೆತ್ಕೊಬೇಕು. ಈ BJP, ಈ ಕಾಂಗ್ರೆಸ್ಸು
ಪಾರ್ಟಿನೇ ಬೇಡ ಅಂತ ಹೇಳ್ತೀರಿ. ಅದೇ ಪಕ್ಕದ ರಾಜ್ಯದಲ್ಲಿ ಆಗಿದೆಯಲ್ಲ ಸರ್, ಈಗ ವಿಜಯ್ ಅವ್ರಿಗೆ ಟಿ.ವಿ.ಕೆ ಪಾರ್ಟಿಗೆ ಅಧಿಕಾರ ಟಿ.ವಿ.ಕೆ ಪಾರ್ಟಿಯವರು ಅನೌನ್ಸ್ ಮಾಡಿದ್ರಲ್ಲ ಸರ್, 1,000 ರೂಪಾಯಿ ಲಂಚ ತಗೊಳ್ಳೋದು, ಫೋಟೋ ಹಿಡಿದು ಮೊಬೈಲಲ್ಲಿ ಕೊಟ್ಟರೆ 1 ಲಕ್ಷ ಅಂತೆ ಬಹುಮಾನ. ಹೌದು ಹೌದು. ಹಾಂ, ನಮ್ಮಲ್ಲಿ ಯಾವಾಗ ಸರ್ ಹಂಗಾಗೋದು ಕರ್ನಾಟಕದಲ್ಲಿ? ನೇರವಾಗಿ ಕೋಟಿಗಳು ಇಸ್ಕೊಂತಾರಲ್ಲ ಸರ್. ಆ ಸಹಕಾರದಾಗ ಕ್ಲಬ್ ಹೌಸ್ ಇದ್ದಿದ್ದು ಜಮೀನೇ ಪರ್ಬಾದೆ ಮಾಡಿ ಕನ್ವರ್ಷನ್ ಮಾಡಿ ಯಾರೋ ಉತ್ತರ ಭಾರತದಂಗೆ ಮಾರಾರಲ್ಲ ಸರ್ 300 ಕೋಟಿಗೆ. ಇನ್ನಂಥ ಸರ್ಕಾರಗಳವೆ ಸರ್, ಇನ್ನಂಥ ಜನ ಅವರೇ ಸರ್. ಏನು ಸರ್, ಎಲ್ಲಿ ನೋಡಿದ್ರು ನಕಲಿ ದಾಖಲೆ. ದೇವನಹಳ್ಳಿಗೆ ಹೋಗು ನಕಲಿ ದಾಖಲೆ, ದೊಡ್ಡಬಳ್ಳಾಪುರಕ್ಕೆ ಹೋಗು ನಕಲಿ ದಾಖಲೆ, ನೆಲಮಂಗಲಕ್ಕೆ ಹೋದ್ರು ನಕಲಿ ದಾಖಲೆ, ಹೊಸಕೋಟೆಗೆ ಹೋದ್ರು ನಕಲಿ ದಾಖಲೆ. ಸರ್ ಇವಾಗ ಏನಾಗಿದೆ, ಆನೇಕಲ್ಲು ಇವತ್ತು ಈ ಭಾಗಗಳಲ್ಲಿ ನೋಡಿದ್ರೆ ರೈತರ ಜಮೀನುಗಳನ್ನು ತಗೊಳ್ಳೇಬೇಕು ಅಂತಕ್ಕಂಥದ್ದಕ್ಕೆ ಸರ್ಕಾರ ಬಂಡ ನಿರ್ಧಾರ ಮಾಡಿ ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿ ಎಷ್ಟು ಜನ ಅವತ್ತೇನಾರ ಭೂಮಿ ಕಳ್ಕೊಬಿಟ್ರೆ ರೈತರು ವ್ಯವಸಾಯ ಹೆಂಗಿಂದ ಮಾಡೋಕ್ಕಾಗುತ್ತೆ ಸರ್? ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತ ಹೆಂಗೆ ನಿರ್ಗತಿಕ ಆಗ್ತಾನೆ? ಇವತ್ತು ದೇವನಹಳ್ಳಿ ಭಾಗದಲ್ಲಿ ಏರ್ಪೋರ್ಟ್ ಮಾಡಿದ್ರು, ಸಂತೋಷ, ನಮ್ಗೆ ಏರ್ಪೋರ್ಟ್ ಅವಶ್ಯಕತೆ ಇದೆ. ಪರ್ಯಾಯ ವ್ಯವಸ್ಥೆ ಮಾಡಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರ ಇರತಕ್ಕಂಥ ಆಡಳಿತ ಸರ್ಕಾರಗಳು. ಅಲ್ಲಿ 3,000 ಎಕರೆ 4,000 ಎಕರೆನಲ್ಲಿ ಏರ್ಪೋರ್ಟ್ ಮಾಡಿದ್ರೆ 3,000 ಎಕರೆ ಕೃಷಿಯಿಂದ ಹೊರಗಡೆ ಹೋದಂಗೆ ಅಲ್ವಾ? ಅಷ್ಟು ರೈತಾಪಿ ವರ್ಗ ಇವತ್ತಿನ ದಿನ ಬೆಳೆಯೋದು ಹೇಗೆ ಸರ್? ಆನೇಕಲ್ಲು ದೇವನಹಳ್ಳಿ ಬೇಡ ಸರ್, ಮಧುಗಿರಿ, ಪಾವಗಡ ಈ ಕಡೆ ಹೋದ್ರೆ ಖಾಲಿ ಜಮೀನುಗಳು ಬೇಕಾದಷ್ಟು ಭೂಮಿಗಳಿದೆ, ಅದನ್ನು ಬಳಸ್ಕೊಂಡು ಮಾಡ್ಕೋಬೋದಾಗಿ ಬೇಕಾದಷ್ಟು ಖಾಲಿ ಜಮೀನುಗಳು ಬಿದ್ದಾವಲ್ಲ ಸರ್. 30 ಲಕ್ಷ 40 ಲಕ್ಷ 50 ಲಕ್ಷ ಸಿಗ್ತದೆ ಸರ್. ಅಲ್ಲಿ ಫ್ಯಾಕ್ಟ್ರಿ ಮಾಡಿದ್ರೆ ಅಲ್ಲಿರೋ ಬಡವ್ರ ಬಗ್ಗರಿಗೆಲ್ಲ ಕೆಲಸ ಸಿಗ್ತದೆ. ಲಾರಿ ಲೈನ್ ಟ್ರಾನ್ಸ್ಪೋರ್ಟ್ ಇಲ್ಲಿಂದ ಎಲ್ಲಿಗಾದರೂ ಹೋಗ್ತವೆ, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಬಂದು ಏರ್ಪೋರ್ಟ್ಗೆ ಹಾಕೋಕ್ಕಾಗಲ್ಲ ಏನು ಸರ್? ಲಾರಿ ಗಾಡಿಗಳು ಟೆಂಪೋಗಳು ಬರೋಕ್ಕಾಗಲ್ಲ ಏನು ಸರ್? ಆ ಪಾವಗಡದಲ್ಲಿ ಏನು ಎಕರೆಗಟ್ಟಲೆ 100 ಎಕರೆ 1000 ಎಕರೆ ಖಾಲಿ ಬಿದ್ದೈತೆ ಜಮೀನು. ಮಧುಗಿರಿ 1000 ಎಕರೆ ಬಿದ್ದಿದೆ. ನಮ್ಮ ತೋಟದ ಪಕ್ಕದಾಗೆ ಉಳೋರೇ ಇಲ್ಲ ಜಮೀನು. ಬೆಂಗಳೂರಲ್ಲಿ ಅಭಿವೃದ್ಧಿ ಆಗೋದಕ್ಕಿಂತ ಪಕ್ಕದ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇದ್ರಿ ಸರ್. ಬೆಂಗಳೂರು ಆಲ್ರೆಡಿ ಅಭಿವೃದ್ಧಿ ಆಗಿದೆ, ನೀವು ಅಕ್ಕಪಕ್ಕದಲ್ಲಿ ಅಭಿವೃದ್ಧಿ ಮಾಡಿ ಅಂತ ಸರ್. ಇನ್ನೂ ಒಂದು ವಿಷಯ ಇವತ್ತು ನಾನು ನಿಮ್ಮ ವಾಹಿನಿ ಮೂಲಕ ಹೇಳ್ತೀನಿ ಸರ್. ರೋಡ್ಗಳು ಗುಂಡಿ ಸರಿಯಾಗಿ ಮುಚ್ಚಿಲ್ಲ, ಇನ್ನೇನು ಸರ್ ಇವರು ಅಭಿವೃದ್ಧಿ ಮಾಡೋದು? ಜಮೀನು ಕಿತ್ಕೊಳ್ಳೋದು ರೈತಂದು ಸರ್. ಇವತ್ತು ಈ ಬಿಡದಿ ಏರಿಯಾ ಇದೆಯಲ್ಲ ಸರ್, ಕಂಚಗಾರನಹಳ್ಳಿ, ಕೆಂಪೈನಪಾಳ್ಯ, ಇವೆಲ್ಲ ಏನು ಸರ್ ಎಷ್ಟು ಹಾಲಾಗ್ತಾರೆ ಸರ್ ರೈತರು? ಒಬ್ಬೊಬ್ಬರ ಮನೆಗೆ 100 ಲೀಟ್ರ್ 200 ಲೀಟ್ರ್ ಹಾಲಾಗ್ತಾರೆ ಸರ್ ಒಂದು ಟೈಮ್ಗೆ. ಅವ್ರು ಎಷ್ಟು ಕಷ್ಟ ಬಿದ್ದು ದುಡಿತಾರೆ ಸರ್ ಹೆಣ್ಮಕ್ಳು. ಅವರೆಲ್ಲ ರೇಷ್ಮೆ ಹುಲ್ಲು, ರೇಷ್ಮೆ ಸೊಪ್ಪು, ರೇಷ್ಮೆ ಹಸು, ತೆಂಗು ದುಡಿದಾರಲ್ಲ ಸರ್. ಸರಿಯಾಗಿ ನೀವು ಇರೋ ರೋಡ್ಗಳನ್ನ ಮುಚ್ಚಿಲ್ಲ, ಬೆಂಗಳೂರು ಒಳಗಿರೋ ಗುಂಡಿಗಳು. ಇನ್ನೇನು ಸರ್ ಅಲ್ಲಿ ಸಿಟಿ ಕ್ಲೀನ್ ಸಿಟಿ ಮಾಡೋದು, ಯಾವ ಸಿಲಿಕಾನ್ ಸಿಟಿ ಮಾಡೋದು, ಇನ್ಯಾವ ಸಿಟಿ ಮಾಡಬೇಕು ಸರ್? ಇದಕ್ಕೆ ಹೆಂಗೆ ಸರ್ ಇದಕ್ಕೆ ನಾವು ಇದು ಮಾಡಬೇಕು? ಸರಿ ಸರ್, ಏನು ಮಾಡೋಕ್ಕಾಗಲ್ಲ, ಇನ್ನು 2 ವರ್ಷ ಇದೆ ಕಾಲ, ಆಯಿತು ನಿಮಗೂ ಒಂದ್ಕಿತ ಹೊಡೆಯೋಣ ಗೋಲಿ ಅಂತೇಳಿ ಗೋಲಿ ಹೊಡಿತಾರೆ ಅಷ್ಟೇ ಸರ್ ಜನ. ಮತ್ತೆ ಇನ್ನೊಂದು ಪಕ್ಷ ಬರುತ್ತೆ, ಅದು ಹಂಗೆ ಮಾಡುತ್ತೆ, ಅವ್ರ ಮೇಲೆ ಹಾಕೋ ಅಷ್ಟೇ ಅವರು ಅಷ್ಟೇ. ಲಕ್ಷ್ಮಣ್ ಸರ್, ಈಗ ಏನು ಮನವಿ ಮಾಡ್ತೀವಿ ರೈತರ ಪರವಾಗಿ? ನೀವು ಏನು ಮನವಿ ಮಾಡ್ತೀರಿ ಈ ಸಂಕಷ್ಟದ ಸಂದರ್ಭದಲ್ಲಿ? ಸರ್, ಮನವಿ ಅನ್ನೋದಕ್ಕಿಂತ ಅವ್ರ ಕೆಲಸ ಸರ್ ಇದು. ಸರ್ಕಾರದ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥವ್ರು ಒಬ್ಬರು ಸಚಿವರು. ಸೊ ನಾವು ಅವ್ರಿಗೇನು ಕಾಲಕ್ಕೆ ಮನವಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಅವ್ರ ಕೆಲಸ, ಅವರೇ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಇದು. ಅವ್ರು ಮಾಡಿರ್ತಕ್ಕಂಥ ಕೆಲಸನ ಮರ್ತಿದ್ದಾಗ ನಾವು ಹೋರಾಟದ ಮುಖಾಂತರ ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಇದ್ದೀವಿ. ಅದಕ್ಕಾದ್ರೂ ಅವ್ರು ಬೆಲೆ ಕೊಟ್ಟು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಸರ್, ಕೃಷಿಯಲ್ಲಿ ಕೃಷಿಕರು ಉಳ್ಕೋಬೇಕು ಅಂದರೆ ಕೃಷಿ ವಿಜ್ಞಾನಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಸರ್. ಯಾವ ಕಾಲಕ್ಕೆ ಯಾವ ಬೆಳೆ ಬೆಳಿಬೇಕು, ರೈತರು ಹೇಗೆ ಉಳ್ಕೋಬೇಕು, ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಬೆಳೆನ, ಅದಕ್ಕೆ ಹೇಗೆ ಲಾಭ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಕೃಷಿ ವಿಜ್ಞಾನಿಗಳು ಜಾಸ್ತಿ ಆಗಬೇಕು. ಜಿಲ್ಲೆಯಿಂದ ಜಿಲ್ಲೆಗೆ ಸಮಸ್ಯೆ ಬೇರೆ ಇರುತ್ತೆ, ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಸರ್ಕಾರದ ಕಡೆಯಿಂದ ಯೋಜನೆಗಳೇನು ಬರುತ್ತೆ ಅದು ನೇರವಾಗಿ ರೈತರಿಗೆ ಮುಟ್ತಕ್ಕಂಥ ಕೆಲಸ ಆಗಬೇಕು. ಇಲಾಖೆ ಅಧಿಕಾರಿಗಳು ಇವತ್ತಿನ ದಿನ ದುಡ್ಡು ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಬಿಟ್ಟರೆ ರೈತರ ಪರವಾಗಿ ಕೆಲಸ ಮಾಡೋದ್ರಿಂದ ದುಡ್ಡು ಯಾರು ಕೊಡಲ್ಲ ಸರ್. ಆ ಕಾರಣ ರೈತರ ಕೆಲಸಗಳನ್ನ ನಿಧಾನ ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳನ್ನ ರೆವಿನ್ಯೂ ಕೆಲಸಗಳು ತುಂಬ ಬೇಗ ಆಗ್ತಾರೆ. ನೋಡಿ, ಒಂದು ಉದಾಹರಣೆ ಸರ್, ನೆನ್ನೆದೆ ನಾನು ಜನದ ಮುಂದೆ ಇಡೋದಕ್ಕೆ ಒಂದು ಕೆರೆ ಮುಚ್ಚಿ ಅಲ್ಲೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಾರೆ, ಅಲ್ಲಿ ಒಂದು ಏನೋ ಕಲ್ಯಾಣ ಮಂಟಪ ಕಟ್ತಾರೆ. ಅಂದರೆ ಅದಕ್ಕೆ ಕರೆಂಟ್ ಕೊಟ್ಟವ್ರು ಯಾರು, ನೀರು ಕೊಟ್ಟವ್ರು ಯಾರು, ಭೂಮಿ ಪರಿವರ್ತನೆ ಮಾಡ್ಕೊಟ್ಟವ್ರು ಯಾರು? ಏನ್ ಗೊತ್ತಾ ಸರ್, ಒಂದೇ ಒಂದು ಸೆಕೆಂಡ್, 2025ರಲ್ಲೇ ಅವ್ರಿಗೆ 24ರಲ್ಲೇ ಕೊಟ್ಬಿಟ್ಟಿದ್ದಾರೆ ಲೈಸೆನ್ಸ್ ಗ್ರಾಮ ಪಂಚಾಯತಿಯಿಂದ, ಪುರಸಭೆಯಿಂದ. ಅದು ಓಪನ್ ಆಗಿರೋದು 26ರಲ್ಲೇ. 1 ವರ್ಷ ಮುಂಚೆನೇ ಇನ್ನು ಬಿಲ್ಡಿಂಗ್ ಕಟ್ತಿದ್ದ ಮೊದಲೇ ಇದು ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರ್ತಾರಲ್ವ ಸರ್ ಇಲಾಖೆಗಳು. ಆದರೆ 1 ಎಕರೆ ಭೂಮಿನಲ್ಲಿ ಏನು ಬೆಳಿಬೇಕು ರೈತನಿಗೆ ಮಾಹಿತಿ ಇಲ್ಲ.
ಸರ್ಕಾರದಿಂದ ಏನು ಯೋಜನೆಗಳು ಬರುತ್ತೆ, ಏನು ನಾನು ತಗೊಳ್ಬೇಕು, ಇವತ್ತವರೆಗೂ ಒಬ್ಬ ರೈತನಿಗೆ ಮಾಹಿತಿ ಇಲ್ಲ. ಬೆಳೆನ ಹೇಗೆ ಬೆಳಿಬೇಕು, ಫಸಲ್ ವಿಮಾ ಯೋಜನೆ, ಬೆಳೆ ವಿಮೆ ಎಲ್ಲ ಮಾಡಿಸಿ ಇಷ್ಟಿಷ್ಟಿದ್ದ ಅಡ್ವರ್ಟೈಸ್ಗಳು ಇಷ್ಟಿಷ್ಟೆಲ್ಲ ಮಾಡ್ತಾರಲ್ಲ ಸರ್, ಅದಕ್ಕೊಂದು ಇಲಾಖೆಗಳನ್ನ ಇಟ್ಟಿದಾರಲ್ವಾ, ಆದರೆ ರೈತರಿಗೆ ಮಾಹಿತಿನೇ ಇಲ್ಲ. ಅದೆಷ್ಟೋ ಜನ ರೈತರು ಬೆಳಿಗ್ಗೆ ಎದ್ರೆ ಫೋನ್ ಮಾಡ್ತಾರೆ, ನಮ್ದು ಮೆಕ್ಕೆಜೋಳ 1 ಎಕರೆ ಹೋಗ್ಬಿಟ್ಟಿದೆ, ಇದನ್ನ ಹೆಂಗೆ ನಾವು ರಿಕವರಿ ಮಾಡ್ಕೊಳ್ಳೋದು, ಇದಕ್ಕೆ ಯಾವ ಇಲಾಖೆ ಕೇಳಬೇಕು ಅನ್ನೋದು ಮಾಹಿತಿನೇ ಇಲ್ಲ. ಈ ತರ ದುರಂತದ ವ್ಯವಸ್ಥೆನಲ್ಲಿ ರೈತರು, ರೈತಾಪಿ ಕುಟುಂಬಗಳು ಹೇಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ? ಇದಕ್ಕೆಲ್ಲದು ಸೂಕ್ತವಾದ ವ್ಯವಸ್ಥೆ ಆಗಬೇಕು ಅಂದರೆ ಇಲಾಖೆ ಸ್ಟ್ರಾಂಗ್ ಇರಬೇಕು, ಇಲಾಖೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ಟ್ರಾಂಗ್ ಇರಬೇಕು. ಅದು ರೈತರ ಪರವಾಗಿ ನೇರವಾಗಿ ಕಾಳಜಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳು ಬಂದು ಅದನ್ನು ಸುಧಾರಿಸೋದು ಅಂತ ಸಂದರ್ಭ ಬಂದಾಗ ಸರಿ ಹೋಗ್ಬಹುದು ಅಂತ ಹೇಳ್ತಾರೆ. ಎಸ್, ನಾರಾಯಣ ರೆಡ್ಡಿ ಸರ್, ಈಗ ಗೊಬ್ಬರ ಸಿಗಲ್ಲ ಅಂತ ಅಂದ್ಕೊಳ್ಳೋಣ, ಪರ್ಯಾಯ ವ್ಯವಸ್ಥೆ ಏನಿದೆ, ಏನು ಮಾಡ್ಕೊಳ್ಬಹುದು ಸರ್? ಪರ್ಯಾಯ ವ್ಯವಸ್ಥೆ ಇದೆ, ಇಲ್ಲ ಅಂತೇನಿಲ್ಲ. ದನಿಗೆ ಗೊಬ್ಬರ ಹಾಕ್ಬೋದು, ದನಿಗೆ ಗೊಬ್ಬರ ಜೊತೆಯಲ್ಲೇ ಎಷ್ಟಾದರೆ ಅಷ್ಟಾಗಿ ಬೆಳಿಬೇಕು, ಅಷ್ಟೇ ಪರ್ಯಾಯ ವ್ಯವಸ್ಥೆ. ಬೇರೆ ಗೊಬ್ಬರ ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಇವ್ರು ಯಾರೋ ನ್ಯಾನೋ ವೀರ್ಯ, ನ್ಯಾನೋ ರಸಗೊಬ್ಬರ ಅಂತೇಳಿ ಒಂದು ಲಿಕ್ವಿಡ್ ಮಾಡಿದ್ದಾರೆ. ಅದೇನೋ ಅಮಿತ್ ಶಾದ್ ಇರಬೇಕು, ಅದು ಮೋಸ್ಟ್ಲಿ ಫ್ಯಾಕ್ಟ್ರಿ. ಅದು ಅಡ್ವರ್ಟೈಸಲ್ಲಿ ನಾನು ನೋಡ್ತೀನಿ, ಅಮಿತ್ ಶಾ ಮತ್ತು ಮೋದಿ ಅವ್ರದ್ದು ಕೊಡ್ತಾರೆ. ಅದು ಯಾರ್ದು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ. ಸರ್ಕಾರದ ಸಾಮ್ಯತೆಯಲ್ಲಿ ನಡೀತಕ್ಕಂಥ ಫ್ಯಾಕ್ಟ್ರಿ ಅಂತಾರೆ. ಅದನ್ನು ರಸಗೊಬ್ಬರನ ಭೂಮಿಗೆ ಹಾಕೋದು ಬೇಡ ಅಂತೇಳಿ ಬೆಳೆಗೆ ಸಿಂಪಡಣೆ ಮಾಡಬೇಕು, ಪಂಪ್ ತಗೊಂಡು, ಅಷ್ಟೇ ಕೆಲಸ. ಬೇರೆ ಯಾವುದೂ ಇಲ್ಲ. ರಸಗೊಬ್ಬರ ಇಲ್ಲ ಅಂದರೆ ಎಷ್ಟಾದರೆ ಅಷ್ಟಾಗಲಿ. ನೈಸರ್ಗಿಕ ಕೃಷಿ ಮಾಡ್ಕೋಬೇಕು, ರೈತರಿಗೆ ಅವ್ರ ಮನೆಗಳಿಗೆ ಎಷ್ಟಾಗುತ್ತೋ ಅಷ್ಟು ಬೆಳ್ಕೊಳ್ತಾರೆ. ಮುಂಬರೋ ದಿನಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತೋಗ್ತದೆ, ನಮ್ಮ ದೇಶದಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಆಹಾರಕ್ಕೋಸ್ಕರ. ಆ ಥರದ ಪರಿಸ್ಥಿತಿ ಬಂದರೆ ನಾವೇನು ಆಶ್ಚರ್ಯ ಪಡೋಂಥದ್ದು ದಿನಗಳು ದೂರ ಇಲ್ಲ ಸರ್. ಅಷ್ಟು ಮಾತ್ರ ಆಗ್ತದೆ. ಎಸ್, ನಾರಾಯಣ ರೆಡ್ಡಿ ಸರ್, ಏನು ಹೇಳ್ತೀರಿ ಕೊನೆಯದಾಗಿ? ಸರ್, ಏನೇ ಇಲ್ಲ, ಸರ್ಕಾರ ರೈತರ ಜೊತೆಯಲ್ಲಿದ್ದರೆ ಸರ್ಕಾರ ಉಳಿತದೆ, ಸರ್ಕಾರಕ್ಕೆ ಗೌರವ ಬರ್ತದೆ. ರೈತರ ಜೊತೆ ಬಿಟ್ಟು ನಾನು ಏನೋ ಮಾಡೋಕೆ ಹೋಗ್ತೀನಿ ಅಂತ ಹೋದರೆ ಸರ್ಕಾರ ಇರ್ಬೇಕು ಅಂತ ಹಾಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಯುದ್ಧ ಬಂದೇ ಬರ್ತದೆ. ಭಾರತ ದೇಶದಲ್ಲಿ ಆಹಾರಕ್ಕಾಗಿ ಯುದ್ಧ ಅಂತೇಳಿ ಬರ್ತದೆ ಅಷ್ಟೇ. ಅಲ್ಲ, ನಮ್ಮ ಭಾರತ ದೇಶ ನಡೆದ್ರೆ ಏನೋ ಮಾಡ್ಬೋದು, ಬಟ್ ಯಾವುದೋ ದೇಶ ನಡೆದ್ರೆ ನಾವು ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ. ಅಲ್ಲ, ಈಗ ಮಧ್ಯಪ್ರಾಚ್ಯ ಯುದ್ಧ ನಡೆಯೋದು ಸೆಕೆಂಡ್ರಿ ಸರ್. ಅದು ನಮ್ಮ ದೇಶದಲ್ಲಿ ಶುರು ಆಗುತ್ತೆ. ನಮ್ಮ ದೇಶದಲ್ಲಿ ಆಹಾರದ ಯುದ್ಧ ಶುರುವಾಗುತ್ತಲ್ವ ಸರ್ ಮುಂದಿನ ದಿನಮಾನಗಳಲ್ಲಿ. ಹೆಡ್ಲೈನಲ್ಲಿ ನೀವೇ ಕೊಡ್ತೀರಾ, ಆಹಾರಕ್ಕಾಗಿ ಕಿತ್ತಾಟ ಅಂತ ಕೊಡ್ತೀರಾ ಸರ್. ಅದೇನು ದೂರ ಏನು ಹೇಳ್ತೀರಾ ಸರ್? ನಮ್ಮದು ಕೃಷಿ ಪ್ರಧಾನ ದೇಶ ಸರ್, ಉಳಿಲೇಬೇಕು, ಕೃಷಿಕರು ಉಳಿಬೇಕು. ಯುವಜನತೆ ಉಳಿದಾಗ ಕೃಷಿ ಉಳಿತದೆ. ಇದಕ್ಕೆ ಕೃಷಿ ರಂಗದಲ್ಲಿ ಯಾವ ರೀತಿ ಇದನ್ನು ಲಾಭದಾಯಕ ಮಾಡಿಕೊಡ್ಬೇಕು ಅಂತಕ್ಕಂಥ ಚಿಂತನೆ ಮತ್ತು ಯುವ ಪ್ರತಿಭೆಗಳು, ಇದಕ್ಕೆ ಆಸಕ್ತರು ಇವತ್ತಿನ ಇಲಾಖೆಗೆ ಬರಬೇಕು. ಭಾಳ ಮುಖ್ಯವಾಗಿ ಇಲಾಖೆಯಲ್ಲಿನ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನು ಸಮೇತ ಕೃಷಿಕರ ಪರವಾಗಿ ನಿಂತು ವಾಸ್ತವತೆಯನ್ನು ತಿಳ್ಕೊಂಡು ಅದ್ರ ಕಡೆಗೆ ಅಭಿವೃದ್ಧಿ ಕೊಟ್ಟಾಗ ಆಗುತ್ತೆ ಸರ್. ಇವತ್ತಿನ ದಿನ ಎಷ್ಟೋ ಸಮಸ್ಯೆಗಳಿದೆ. ಇವತ್ತಿನ ದಿನ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ ಅಂತ ಕೇರ್ಲೆಸ್ ಮಾಡ್ತಕ್ಕಂಥದ್ದಲ್ಲ. ಪರ್ಯಾಯವಾಗಿ 100 ರೂಪಾಯಿ ಅಲ್ಲ 200 ರೂಪಾಯಿ, 50 kg ಚೀಲಕ್ಕೆ 200 ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದು ಮುಖ್ಯ ಆಗೋದಿಲ್ಲ. ಆ 200 ರೂಪಾಯಿನ ನಾವೇ ಭರಿಸ್ತೀವಿ, ರೈತರ ಪರವಾಗಿ ನಾವು ಇರ್ತೀವಿ, ರೈತರ ಮೇಲೆ ಇದು ಹೊರೆ ಹಾಕೋದಿಲ್ಲ ಅಂತ ಧೈರ್ಯ ಕೊಟ್ಟಾಗ ರೈತರು ಒಂಚೂರು ಉಸಿರಾಡೋದಕ್ಕೆ ಸಾಧ್ಯ ಆಗ್ತದೆ ಸರ್. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ರೈತರು ಕೃಷಿಯಲ್ಲಿ ಉಳ್ಕೊಳ್ತಾರೆ ಅಂತಕ್ಕಂಥ ಮಾತು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕೊನೆಯದಾಗಿ ಹೇಳೋದು ಇಷ್ಟೇ, ರೈತ ಉಳಿದರೆ ಮಾತ್ರ ರಾಜ್ಯ ಉಳಿಯುತ್ತೆ, ಅನ್ನ ಉಳಿಯುತ್ತೆ, ಈ ಸಮಾಜ ಉಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ಆಗುತ್ತೆ. ಅನ್ನ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಬದುಕೋದು ಹೇಗೆ ಸಾಧ್ಯ ಆಗುತ್ತೆ? ಇದೆಲ್ಲ ಸಮಸ್ಯೆ ಸರಿ ಹೋಗಬೇಕು ಅಂತ ಹೇಳಿದ್ರೆ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬೀಳಬೇಕು. ಆಮೇಲೆ ಪ್ರಾಚ್ಯದ ಏನು ಯುದ್ಧ ನಡೀತಾ ಇದೆ ಅಲ್ಲ, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಆದಷ್ಟು ಬೇಗ ಆ ಯುದ್ಧ ಕೊನೆಗೊಳ್ಳಲಿ ಅಂತೇಳಿ. ಯಾಕಂದರೆ ಒಂದು ನೆಪ ಸಿಗ್ತಾ ಇದೆ ಅವರಿಗೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ ಅನ್ನೋದು. ನೋಡೋಣ ಅದು ಕೊನೆ ಆದ ನಂತರ ರೈತರಿಗೆ ಸರಿಯಾದ ರೀತಿಯಲ್ಲಿ ರಸಗೊಬ್ಬರಗಳು ಸಿಗುತ್ತಾ ಇಲ್ಲ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.